ಎಲ್ಲರಿಗೂ 2025 ವರ್ಷದ ಹಾರ್ದಿಕ ಶುಭಾಶಯ. ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ ಹಾಗೂ ಕೃಷ್ಣನ ಭಕ್ತಿಯ ಭಾವನೆ ಭಗವಂತ ಪ್ರಧಾನಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಸ್ವಾಗತ. ಈ ದಿವಸ 2025ರ ಪ್ರಥಮ ಭಾಗವತಂ ಚರ್ಚೆಗೆ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ದ್ವಾದಶ ಅಧ್ಯಾಯವಾದ ವೈರಾಗ್ಯ ಹಾಗೂ ಜ್ಞಾನದ ಆಚೆ, ಇದು ಕೃಷ್ಣ ಹಾಗೂ ಉದ್ಧವನ ನಡುವೆ ನಡೀತಾ ಇರೋ ಸಂಭಾಷಣೆ. ಇದರಲ್ಲಿ ಶ್ಲೋಕ 17ರಿಂದ 23 ತನಕ ಚರ್ಚೆ ಮಾಡಲು ಪ್ರಯತ್ನಿಸುತ್ತೇವೆ. ಇಲ್ಲಿಗೆ ಈ ಅಧ್ಯಾಯ ಪೂರ್ಣವಾಗುತ್ತೆ. ಎಲ್ಲರೂ ಒಮ್ಮೆ ಹೇಳಿ ಶ್ಲೋಕವನ್ನು. ಶ್ರೀ ಭಗವಾನ್ ವಾಚ ಸ ಏಷ ಜೀವೋ ವಿಪರ ಪ್ರಸೂತಿ ಪ್ರಾಣೇನ ಘೋಷೇನ ಗುಹಾಂ ಪ್ರವಿಷ್ಟಃ ಮನೋಮಯಂ ಸೂಕ್ಷ್ಮಮುಪೇತ್ಯ ರೂಪಂ ಮಾತ್ರಾ ಸ್ವರೋ ವರ್ಣ ಇತಿ ಸ್ತವಿಷ್ಟಃ. ದೇವೋತ್ತಮ ಪರಮಪುರುಷನು ನುಡಿದನು, ನನ್ನ ಪ್ರಿಯ ಉದ್ಧವನೇ, ಪರಮಪ್ರಭುವು ಪ್ರತಿಯೊಂದು ಜೀವಿಗೂ ಜೀವ ನೀಡುತ್ತಾನೆ ಮತ್ತು ಪ್ರಾಣವಾಯು ಮತ್ತು ಪ್ರಧಾನ ಶಬ್ದ ಕಂಪನಗಳೊಂದಿಗೆ ಎಲ್ಲರ ಹೃದಯಗಳಲ್ಲೂ ಇದ್ದಾನೆ. ಮಹಾದೇವತೆಗಳಾದ ಶಿವನಂತವರನ್ನು ಸೇರಿಸಿ ಪ್ರಭುವು ಪ್ರತಿಯೊಬ್ಬನ ಮನಸ್ಸನ್ನು ನಿಯಂತ್ರಿಸುವುದರಿಂದ ಭಗವಂತನು ಹೃದಯದಲ್ಲಿ ಸೂಕ್ಷ್ಮ ರೂಪದಲ್ಲಿರುವುದನ್ನು ಮನಸ್ಸಿನ ಮೂಲಕ ವ್ಯಕ್ತಿಯು ಗ್ರಹಿಸಬಹುದಾಗಿದೆ. ಪರಮಪ್ರಭುವು ವೇದಗಳ ವಿವಿಧ ಧ್ವನಿಗಳಾದ ರಸ್ವ ಮತ್ತು ದೀರ್ಘ ಸ್ವರಗಳು ಮತ್ತು ವಿವಿಧ ವ್ಯಂಜನಗಳಿಂದ ಕೂಡಿದ ಸ್ಥೂಲ ರೂಪವನ್ನು ಕೂಡ ಧರಿಸಿರುತ್ತಾನೆ. ಉದ್ಧವ ಭಗವಂತ ಕೃಷ್ಣ ಪರಮಾತ್ಮನನ್ನು ತಾನು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು, ಉದ್ಧವ ಬಾಲ್ಯದಿಂದಲೇ ಪರಮ ಭಕ್ತನು. ಈ ಚರ್ಚೆ ಮಾಡ್ತಾರಂಥ ವಿಷಯ ಎಲ್ಲವೂ ಕೂಡ ತಿಳಿದಂಥವನು. ಆದರೂ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಸಂಭಾಷಣೆ ಮೂಲಕ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೀವನದ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎನ್ನುವುದು ನಮಗೆ ತಿಳಿಯಲಿ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿ ಅರ್ಜುನನೂ ಕೂಡ ಶ್ರೇಷ್ಠವಾದಂತಹ ರಾಜ, ಯಾವುದೋ ಸಾಮಾನ್ಯವಾದ ವ್ಯಕ್ತಿಯಲ್ಲ, ತುಂಬ ಏಕಾಗ್ರತೆ ಇರುವಂತಹ ಅರ್ಜುನನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೆ. ಭ್ರಮಿತವಾಗಿರುವಂತಹ ಮನುಷ್ಯನಾಗಿ, ಮತ್ತು ಅದಕ್ಕೆ ಉತ್ತರವೂ ಕೂಡ ಭಗವಂತ ನೀಡುತ್ತಾನೆ. ಅದನ್ನು ನಾವು ಭಗವದ್ಗೀತಾ ಅಂತ ಓದ್ತೀವಿ. ಅದೇ ಥರದ ಪ್ರಶ್ನೆಗಳು ಉದ್ಧವನು ಕೂಡ ಕೇಳ್ತಾನೆ. ಅದನ್ನು ಕೂಡ ಉದ್ಧವ ಗೀತಾ ಎಂದು ನಾವು ಪಠಣ ಮಾಡ್ತೀವಿ. ಸೊ ಎರಡೂ ಭಕ್ತಾದಿಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಗವಂತನಿಂದ ಜೀವನದ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇವರ ಮಹಾಭಕ್ತರಾಗಿರೋ ಕಾರಣ ಭಗವಂತನಿಂದ ನೇರವಾದಂತಹ ಉಪದೇಶ ಪಡುವಂತಹ ಸಿಗುವಂಥ ಅವಕಾಶ ಅವರಿಗಿತ್ತು. ಆದರೆ ನಾವು ಹಾಗೆ ಅಪೇಕ್ಷಿಸಬಾರದು. ಕೃಷ್ಣನೇ ಬಂದು ನಮಗೆ ಉಪದೇಶ ಕೊಡಬೇಕು ಅಂತ ಅಪೇಕ್ಷೆ ಇರಬಾರದು. ಬದಲಾಗಿ
ಗುರುಗಳು ಉಪದೇಶ ಮಾಡಿದಂತಹ ಅವನ ಭಕ್ತರಿಂದ ಉಪದೇಶ ಪಡೆಯಬೇಕು ಅಂತ ನಮ್ಮಲ್ಲಿ ಭಾವನೆ ಇರಬೇಕು. ಭಗವಂತನ ಉಪದೇಶವನ್ನು ಗುರು ಪರಂಪರೆ ಮೂಲಕ ಹರಿದು ಬರ್ತಾ ಇದೆ. ಯಾರೆಲ್ಲ ಭಗವಂತ ಉಪದೇಶ ಪಡೆದ್ರು ಅವರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದ್ರು. ಆ ಶಿಷ್ಯರು ಮತ್ತೆ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದ್ರು. ಹೀಗೆ ಗುರು ಶಿಷ್ಯ ಪರಂಪರೆ ಮೂಲಕ ಭಗವದ್ಭಕ್ತಿಯ ಜ್ಞಾನ ಅನ್ನೋದು ಹರಿದು ಬರ್ತಾ ಇದೆ. ಆದ್ದರಿಂದ ನಾವು ಅಂತಹ ಭಕ್ತರಿಗೆ ಶರಣಾಗಬೇಕು. ಆ ಭಕ್ತರಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು ಹಾಗೂ ಅವರು ಕೊಟ್ಟಂತಹ ಉಪದೇಶಗಳನ್ನು ಪಾಲನೆ ಮಾಡಲಿಕ್ಕೆ ತಯಾರಾಗಬೇಕು. ನಮಗೆ ಇಚ್ಛೆ ಆಗುವ ಹಾಗೆ ಗುರುಗಳು ಉಪದೇಶ ಮಾಡಲಿಕ್ಕಲ್ಲ ಇರೋದು. ಉಪದೇಶ ಮಾಡೋದನ್ನು ಯಥಾರೂಪವಾಗಿ ಪಾಲನೆ ಮಾಡಲಿಕ್ಕೆ ನಮ್ಮ ಮನಸ್ಸು ತಯಾರಾಗಿರಬೇಕು. ಅನೇಕ ಬಾರಿ ಭಕ್ತಾದಿಗಳು ಅಂತ ಅನಿಸ್ಕೊಳ್ಳುವಂಥವರು ನನಗೆ ಈ ರೀತಿ ಆಸೆ ಇದೆ, ಆಸೆಯನ್ನು ಪೂರೈಸಿ ಗುರುಗಳೇ ಅಂತ ಹೋಗಿ ಕೇಳ್ಕೋತಾರೆ. ಇದು ಭಕ್ತಿ ಅಲ್ಲ. ಭಕ್ತಿ ಅಂತ ಹೇಳಿದ್ರೆ ಗುರುಗಳೇ ನನಗೇನು ಆದೇಶ ಇದೆ ಹೇಳಿ, ಶಕ್ತಿಯಾನುಸಾರ ಮಾಡಲಿಕ್ಕೆ ನಾನು ಸಂಪೂರ್ಣವಾದ ಪ್ರಯತ್ನ ಮಾಡುತ್ತೇನೆ. ಇದು ಶುದ್ಧವಾದ ಭಕ್ತನ ಲಕ್ಷಣ. ಯಾವಾಗ ಇಂತಹ ಭಾವನೆ ಒಬ್ಬ ವ್ಯಕ್ತಿಯಲ್ಲಿ ಬರುತ್ತೆ ಅಂಥವರಿಗೆ ಒಳ್ಳೆಯ ಗುರುಗಳು ಸಿಗ್ತಾರೆ. ಯಾರಿಗೆ ಇಂದ್ರಿಯ ಭೋಗಕ್ಕೋಸ್ಕರ ಪ್ರಯತ್ನ ಮಾಡುತ್ತಾರೆ ಅಂಥವರಿಗೆ ಅಂಥ ಉಪದೇಶ ಮಾಡುವಂತಹ ಜನರೇ ಸಿಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿ ನಿವಾಸ ಮಾಡ್ತಾ ಇದ್ದಾನೆ. ಜೀವಾತ್ಮ ಯಾವ ಇಚ್ಛೆ ಪಡ್ತಾನೆ ಅಂತಹ ಒಂದು ಮಾರ್ಗದಲ್ಲಿ ಮುಂದುವರಿಸಲಿಕ್ಕೆ ಭಗವಂತ ಬುದ್ಧಿ ಕೊಡ್ತಾನೆ. ಆದ ಕಾರಣ ಪರಮವಾದಂತಹ ಗುರಿಯನ್ನು ಸಾಧಿಸಬೇಕು ಅಂತ ಇಚ್ಛೆ ಬೆಳೆಸಿಕೊಳ್ಳುವಂಥದ್ದು ಜೀವಾತ್ಮದ ಕರ್ತವ್ಯ. ಯಾವಾಗ ಜೀವಾತ್ಮ ಆ ಇಚ್ಛೆ ಬೆಳೆಸ್ಕೊತಾನೆ, ಪರಮ ಗುರಿ, ಪರಮವಾದಂತಹ ವರ, ಪರಮವಾದಂತಹ ಸ್ಥಾನ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಇಚ್ಛೆ ನಾವು ತೀರ್ಥ ಬೆಳೆಸ್ಕೊಂಡ್ರೆ ನಮಗೆ ಕೃಷ್ಣ ಅಂತಹ ಗುರುಗಳ ಹತ್ರ ಹೋಗಲಿಕ್ಕೆ ಪ್ರೇರಣೆ ಕೊಡ್ತಾನೆ. ಮನೆಯಿಂದ ಮಂದಿರಕ್ಕೆ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಇದ್ದರೆ ಭಗವಂತ ನಮಗೆ ಬೇಗ ಎದ್ದು ತಯಾರಾಗಿ ಹೋಗಲಿಕ್ಕೆ ಪ್ರೇರಣೆ ಕೊಡ್ತಾನೆ. ನಮಗೆ ಇಚ್ಛೆ ಇಲ್ಲ ಅಂತ ಹೇಳಿದರೆ ಭಗವಂತ ನಮಗೆ ಸರಿಯಲ್ಲ ಹೋಗಿ ಏನು ಮಾಡಬೇಕು, ಇಲ್ಲೇ ಮಲ್ಕೊಂಡು ಸ್ವಲ್ಪ ಹೊತ್ತು ಇದ್ದರೆ ಸಾಕು ಅಂಥೇಳಿ ಪ್ರೇರಣೆ ಕೊಡ್ತಾನೆ. ಸೊ ಎರಡಕ್ಕೂ ಕಾರಣ ಭಗವಂತನಾದರೂ ಕೂಡ ಅದರ ಹಿಂದೆ ಇರುವಂಥ ಇಚ್ಛೆ ನಮ್ಮದಾಗಿರುತ್ತೆ. ಆದ ಕಾರಣ ಜೀವಾತ್ಮದ ಜವಾಬ್ದಾರಿ, ಅದರ ಕರ್ತವ್ಯ ಸರಿಯಾದ ಇಚ್ಛೆಯನ್ನು ಬೆಳೆಸಿಕೊಳ್ಳುವಂಥದ್ದು. ಇಲ್ಲಿ ಉದ್ಧವನು ಕೂಡ ಅಂತಹ ಇಚ್ಛೆ, ತೀವ್ರವಾದ ಇಚ್ಛೆ ಬೆಳೆಸಿಕೊಂಡಿರುವಂಥ ಕಾರಣ ಸ್ವಯಂ ಕೃಷ್ಣ ಅವನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಇದರ ಹಿಂದೆ ಭಗವಂತ ಕೃಷ್ಣನಿಗೆ ಹೇಳ್ದ, ಭಕ್ತಿಯಲ್ಲಿ ಮುಂದುವರಿಬೇಕು, ಜೀವನ ಪರಿಪೂರ್ಣತೆ ಪ್ರಾಪ್ತಿಯಾಗಬೇಕು ಆದರೆ ಭಕ್ತರ ಸಂಘ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಭಕ್ತರ ಸಂಘ ಇಲ್ಲದೆ ಯಾವುದೇ ರೀತಿಯ ಪ್ರಗತಿ ಮಾಡಲು ಸಾಧ್ಯವಿಲ್ಲ. ನನ್ನ ಭಕ್ತರಲ್ಲಿ ಶ್ರೇಷ್ಠವಾದಂಥವರು ವೃಂದಾವನದ ಗೋಪಿಕಾ ಸ್ತ್ರೀಯರು. ಅನಂತರ ಕೃಷ್ಣ ಬೋಧನೆ ಮಾಡ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಯು ವರ್ಣಾಶ್ರಮ ಧರ್ಮದ ಪಾಲನೆ ಮಾಡಬೇಕು, ನನ್ನನ್ನು ಕೇಂದ್ರವಾಗಿ ಇಟ್ಟುಕೊಂಡು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದಾದ್ರೂ ಒಂದು ವರ್ಣಾದು ಆಶ್ರಮಕ್ಕೆ ಸೇರಬೇಕು, ಅದರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಸೊ ಯಾವುದೋ ಒಂದು ಆಶ್ರಮದ ನಿಯಮಗಳನ್ನು ಒಬ್ಬ ವ್ಯಕ್ತಿ ಸ್ವೀಕಾರ ಮಾಡಬೇಕು. ಆಶ್ರಮ ಅಂತಂದರೆ ಆಶ್ರಯದಲ್ಲಿರುವಂಥದ್ದು. ಆ ನಿಯಮಗಳ ಪಾಲನೆ ಮಾಡ್ತಾಯಿದ್ರು ಅವನು ಭಗವಂತನನ್ನು ಕೇಂದ್ರವಾಗಿ ಇಟ್ಕೊಳ್ಬೇಕು. ಇದು ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಜನ ಅಂದ್ಕೋತಾರೆ ಕೇವಲ ಗುಡಿಯಲ್ಲಿ ಸೇರೋರು ಮಾತ್ರ ಭಗವಂತನ ಕೇಂದ್ರವಾಗಿ ಇಟ್ಕೋಬೇಕು. ನಾವು ಗೃಹಸ್ಥರಿಗೆ ಜವಾಬ್ದಾರಿಗಳು ಜಾಸ್ತಿ, ಕೆಲಸಗಳು ಜಾಸ್ತಿ.
ಆದ್ದರಿಂದ ಭಗವಂತನನ್ನು ಕೇವಲ ವರ್ಷಕ್ಕೊಮ್ಮೆ ಹಬ್ಬದಲ್ಲಿ ಚಿಂತನೆ ಮಾಡಿದ್ರೆ ಸಾಕು ಅಂತ ಇಲ್ಲ. ಯಾರೇ ಇರಲಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸಿ ಇರಲಿ, ಎಲ್ಲರೂ ಆ ನಿಯಮಗಳನ್ನು ಪಾಲನೆ ಮಾಡ್ತಾ ಕೃಷ್ಣನನ್ನು ಕೇಂದ್ರ ಬಿಂದುವಾಗಿ ಇಟ್ಕೋಬೇಕು. ಇದು ಅವಶ್ಯಕ. ಮುಂದೆ ಕೃಷ್ಣ ಹೇಳ್ತಾನೆ, ಈ ವರ್ಣಾಶ್ರಮ ಪಾಲನೆ ಮಾಡೋದ್ರಿಂದ, ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದ್ರಿಂದ ನಮಗೆ ಉತ್ತಮವಾದಂತಹ ಲೋಕಗಳು ಸಿಗುತ್ತೆ, ನಾನಾ ರೀತಿಯ ಭೌತಿಕ ವಸ್ತುಗಳನ್ನು ಆನಂದಿಸ್ಬೋದು. ಆದರೆ ಶುದ್ಧವಾದ ಭಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಇಂತಹ ಕರ್ಮ ಅಪೇಕ್ಷಿತ ಕಾರ್ಯಗಳನ್ನು ತ್ಯಾಗ ಮಾಡಬೇಕು, ಜ್ಞಾನದಲ್ಲಿ ಮುಂದೆ ಇರಬೇಕು ಅಂತ. ಊಹಾತ್ಮಿಕ ಜ್ಞಾನ, ವೈರಾಗ್ಯ ಬೆಳೆಸ್ಕೋಬೇಕು. ವೈರಾಗ್ಯದಲ್ಲಿ ಭಗವಂತನ ಕಾಣಬೇಕು, ಭೌತಿಕ ಇಚ್ಛೆಗಳನ್ನು ತ್ಯಾಗ ಮಾಡ್ತಾ ಭಗವಂತನ ಶರಣಾಗತಿನ ಬೆಳೆಸ್ಕೋಬೇಕು. ಮತ್ತು ಮುಂದೆ ಕೃಷ್ಣ ಹೇಳ್ತಾನೆ, ಎಲ್ಲ ಧರ್ಮವನ್ನು ಬಿಟ್ಟು ನನಗೆ ಶರಣಾಗು ಅಂತ. ಭಗವದ್ಗೀತೆಯಲ್ಲೂ ಕೂಡ ಅರ್ಜುನನಿಗೆ ಇದೇ ರೀತಿ ಬೋಧನೆ ಆಗುತ್ತೆ. ಮೊದಲು ಕರ್ಮಯೋಗ, ನಂತರ ಜ್ಞಾನಯೋಗ, ಅದರ ಅಷ್ಟಾಂಗ ಯೋಗ, ನಂತರ ಭಕ್ತಿ ಯೋಗ. ಅಲ್ಲೂ ಕೂಡ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಹೇ ಕೃಷ್ಣ, ಇಷ್ಟೊಂದು ಶ್ಲೋಕಗಳು, ಇಷ್ಟೊಂದು ಉಪದೇಶಗಳು, ನಾನಾ ಮಾರ್ಗಗಳನ್ನು ಹೇಳಿದೆ, ಇದರಲ್ಲಿ ನಾನೇನು ಮಾಡಬೇಕು? ಅಂತಿಮವಾಗಿ ಯಾವುದೇ ಮಾರ್ಗ ಅನುಸರಿಸಿದ್ರೂ ಯೋಗ ಅಂತ ಹೇಳಿದ್ರೆ ಕೃಷ್ಣನಿಗೆ ಶರಣಾಗಬೇಕು. ಸಂಪೂರ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದೇ ಒಂದು ಯೋಗ, ಅದು ಭಕ್ತಿ ಯೋಗ. ಭಕ್ತಿ ಅಂತ ಹೇಳಿದ್ರೆ ನಿಸ್ವಾರ್ಥ ನಿಷ್ಕಾಮವಾದಂತಹ ಸೇವಾ ಮನೋಭಾವನೆ. ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಚಿಂತನೆ ಬರಬೇಕು. ಭಗವಂತನಿಂದ ನಾನೇನೋ ಈಸ್ಕೋಬೇಕು ಅಂತಲ್ಲ, ನನ್ನ ಹತ್ರ ಏನೆಲ್ಲ ಶಕ್ತಿ ಇದೆ ಆ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಭಗವಂತನ ಸಂತೃಪ್ತಿಗೋಸ್ಕರ ನಾನು ಸೇವೆ ಮಾಡಬೇಕು ಅಂತ ಭಾವನೆ ಬರೋದೇ ಯೋಗ. ಆದರೆ ಕೆಲವರು ಆ ಯೋಗದಲ್ಲಿ ಒಂದೊಂದು ಹಂತ ಮಾತ್ರ ಪ್ರಾಪ್ತಿ ಮಾಡ್ತಾರೆ. ಎಲ್ಲರೂ ಶುದ್ಧವಾದಂಥ ಹಂತಕ್ಕೆ ಏರಲಿಕ್ಕೆ ಮನಸ್ಸು ಬೆಳೆಸ್ಕೊಳ್ಳೋದಿಲ್ಲ. ಯಾವ ಹಂತ ತನಕ ಮನಸ್ಸು ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡಲಾಗಿದೆ. ಕೇವಲ ಭಗವಂತನ ಹತ್ರ ಹೋದರೆ ನನಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅನ್ನುವಂಥ ಹಂತ ಚಿಂತನೆ ಮಾಡುವಂಥವರಿಗೂ ಕರ್ಮಯೋಗ ಅಂತ ಹೇಳ್ತಾರೆ. ಒಂದು ದಾರಿ, ಇಲ್ಲಿಂದ ಅಲ್ಲಿ ತನಕ ಹೋಗಬೇಕು. ಅದೇ ದಾರಿಯಲ್ಲಿ ಬೇರೆ ಬೇರೆ ಊರುಗಳಿದೆ. ಸೊ ಎಲ್ಲಿ ತನಕ ಹೋಗಿದ್ದೀವಿ, ನೀವು ಅಲ್ಲಿ ತನಕ ತಲುಪಿದ್ದೀರಾ ಅಂತ. ಅರೆ ಅಂತಿಮವಾಗಿ ಎಲ್ಲಿ ಊರು, ಅದು ಭಕ್ತಿ ಯೋಗ. ಆದರೆ ಕೆಲವರು ಫಲ ಅಪೇಕ್ಷಿತ ತನಕ ಹೋಗ್ತಾರೆ. ಭಗವಂತನ ಹೋದರೆ ನನ್ನ ಇಚ್ಛೆಗಳು ಪೂರ್ಣ ಆಗುತ್ತೆ, ಅದು ಕರ್ಮಯೋಗ. ಅದಕ್ಕಿಂತ ಕೆಲವು ಜನ ಮುಂದೆ ಹೋಗ್ತಾರೆ, ನನಗೆ ಭೌತಿಕವಾದ ವಸ್ತುಗಳು ಯಾವುದು ಬೇಕಾಗಿಲ್ಲ, ಯಾಕಂದರೆ ಭೌತಿಕ ವಸ್ತುಗಳೆಲ್ಲೂ ಕೂಡ ನಶ್ವರ, ಆದ್ದರಿಂದ ನಾನು ಇದಕ್ಕಿಂತ ಮೇಲೆ ಇರಬೇಕು, ಜ್ಞಾನ ಬೆಳೆಸ್ಕೋಬೇಕು, ಜಗತ್ತನ್ನು ಏನು ಅಂತ ತಿಳ್ಕೊಂಡು ಮುಂದೆ ಮುಂದೆ ಬರೀತಾರೆ. ಆದರೆ ಅಲ್ಲಿಗೆ ನಿಲ್ತಾರೆ, ಅದು ಜ್ಞಾನ ಯೋಗಿಗಳು. ಅದಕ್ಕಿಂತ ಜನ ಇನ್ನೂ ತಪಸ್ಸೆ ಮಾಡ್ತಾ ಮುಂದುವರಿತಾರೆ ಹಾಗೂ ತಿಳಿತಾರೆ, ನಮ್ಮೆಲ್ಲರ ಪಾಲನೆ ಪೋಷಣೆ ಮಾಡುವಂತಹ ಭಗವಂತ ನಮ್ಮ ಹೃದಯದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾನೆ ಪರಮಾತ್ಮನಾಗಿ ಅಂತ. ಅವರು ಧ್ಯಾನ ಯೋಗಿಗಳು. ಇದಕ್ಕಿಂತ ಮುಂದೆನೂ ಕೂಡ ಯಾರು ಮುಂದುವರಿತಾರೆ, ಎಲ್ಲಿ ಸರ್ವಸ್ವವು ಭಗವಂತನೇ, ಸಕಲ ಜಗತ್ತು ಭಗವಂತನೇ, ನನ್ನ ಒಂದು ಸ್ವರೂಪ ಏನು, ಜೀವೇರ ಸ್ವರೂಪ ಹೊಯ್ ನಿತ್ಯ ಕೃಷ್ಣದಾಸ್, ನಾನು ಭಗವಂತನ ಸೇವಕರ ಸೇವಕರ ಸೇವಕ ಅನ್ನುವಂತಹ ಅರಿವಿಕೆ ಎಲ್ಲಿ ಮೂಡುತ್ತೆ ಅವನು ಭಕ್ತಿ ಯೋಗಿ. ಅಂದರೆ ಒಂದೇ ದಾರಿ, ಬೇರೆ ಬೇರೆ ಹಂತಗಳನ್ನು ಯಾವ ವ್ಯಕ್ತಿ ಪ್ರಾಪ್ತಿ ಆಗ್ತಾನೆ ಅದಕ್ಕೆ ಕರ್ಮಯೋಗ, ಧ್ಯಾನಯೋಗ ಅಥವಾ ಅಷ್ಟಾಂಗ ಯೋಗ ಅಂತ ಹೇಳಲಾಗಿದೆ. ಅದರಿಂದ ಸಮಸ್ತ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಏಕೈಕ ಯೋಗ ಅದು ಭಕ್ತಿ ಯೋಗ. ಇಲ್ಲಿ ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದಾನೆ, ಇನ್ನೊಂದು ಸಮಯ ಹೇಳಿ. ಉದ್ಧವನಿಗೆ ಯಾವುದೇ ರೀತಿ ಭ್ರಮೆ ಇಲ್ಲ, ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಕೃಷ್ಣನಿಗೆ ಸೇವೆ ಮಾಡೋದೇ ನನ್ನ ಕರ್ತವ್ಯ. ಹಾಗೆ ಅರ್ಜುನನು ಕೂಡ ತಿಳಿದಿದ್ದ,
ನಾನು ಕೃಷ್ಣನಿಗೆ ಶರಣಾಗಬೇಕು. ಅದರಿಂದ ನಾನು ಮೊದಲೇ ಶರಣ ಆಗ್ತಾನೆ. ಯಾವ ಕೃಷ್ಣನಿಗೆ ಶರಣ ಆಗ್ತಾನೆ ಆವಾಗಲೇ ಉಪದೇಶ ಶುರುವಾಗೋದು. ಅರ್ಜುನ ಹೇಳ್ತಾನೆ, ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು. ನಾನೇನೋ ಊಹಾತ್ಮಕ ಚಿಂತನೆಗಳು ಮಾಡ್ತೀನಿ, ಬಹುಶಃ ಇದು ಸರಿ ಅದು ಸರಿ ಇದು ತಪ್ಪು, ಆದರೆ ನನಗೆ ಗೊತ್ತು ನನ್ನ ಚಿಂತನೆ ಸರಿಯಲ್ಲ, ಅದರಿಂದ ನೀನೇ ನನಗೆ ಉಪದೇಶ ಮಾಡಬೇಕು, ನೀನು ಹೇಳಿದಾಗ ನಾನು ಮಾಡ್ತೀನಿ ಅಂತ ಶರಣಾಗತಿ ಹೊಂದದಾಗಲೇ ಕೃಷ್ಣ ಉಪದೇಶ ಮಾಡಲಿಕ್ಕೆ ಶುರು ಮಾಡೋದು. ಆದರೂ ಕೊನೆಯಲ್ಲಿ ಅನೇಕ ಉಪದೇಶಗಳು ಕೊಟ್ಟ ಮೇಲೆ ಮತ್ತೆ ತಿರ್ಗ ಅರ್ಜುನ ಮತ್ತು ಉದ್ಧವ ಕೇಳ್ತಾ ಇದ್ದಾರೆ, ಇದು ನಮಗೋಸ್ಕರ. ಯಾಕೆಂದರೆ ನಾವು ಕೂಡ ಭಗವದ್ಗೀತೆ ಪೂರ್ಣ ಓದಲಿಕ್ಕೆ ಹೋಗಲ್ಲ, ಅಲ್ಲಿ ಮಧ್ಯ ಮಧ್ಯ ಓದ್ಬಿಡ್ತೀವಿ, ಇಲ್ಲ ಅವರಿವರು ಪ್ರವಚನಗಳು ಕೇಳಿಬಿಡ್ತೀವಿ, ಮತ್ತೇನೋ ಭ್ರಮಿತರಾಗ್ತೀವಿ. ಇವ್ರು ಹಿಂಗಂದರು ಅವ್ರು ಹಂಗಂದರು, ಕರ್ಮಯೋಗನೇ ಇದು. ಅನೇಕರು ಭಗವದ್ಗೀತೆ ಅಂತ ಹೇಳಿದ್ರೆ ಕರ್ಮಯೋಗ, ಕರ್ಮಣ್ಯವಾಧಿಕಾರಸೆ, ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸವನ್ನು ಮಾಡಬೇಕು, ಕಾಯಕವೇ ಕೈಲಾಸ. ಸೊ ಹೀಗೆ ಅಷ್ಟೇ ಅರ್ಧ ಒಂದು ವಾಕ್ಯ ತಗೋತಾರೆ, ಒಂದು ವಾಕ್ಯನೂ ಕೂಡ ಅರ್ಧ ವಾಕ್ಯ ಅದು. ಆದರೆ ಹಿಂದೆ ಮುಂದೆ ಏನೂ ಕೂಡ ವಿಚಾರ ಮಾಡೋದಿಲ್ಲ. ಸೊ ಆದ್ದರಿಂದ ಕೃಷ್ಣ ಅಲ್ಲಿ ಉದ್ಧವನಿಗೆ ಹಾಗೂ ಅರ್ಜುನನ ಮೂಲಕ ಅವ್ರನ್ನ ನಿಮಿತ್ತ ಮಾತ್ರ ಅವರ ಮೂಲಕ ನಮಗೆ ಸಂದೇಶ ಕೊಡ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾರಿಗೂ ಯಾವತ್ತೂ ಯಾವುದೇ ಸಮಯದಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಿದ್ರಿ ಹಳೇದು ಅದನ್ನೆಲ್ಲ ಬಿಟ್ಟು ಮುಂದೆ ನಾನು ಕೃಷ್ಣನಿಗೆ ಭಕ್ತನಾಗಬೇಕು, ಕೃಷ್ಣನ ಸೇವೆ ಮಾಡಬೇಕು ಅಂತ ಭಾವನೆ ನೀವು ಬೆಳೆಸ್ಕೊಂಡ್ರೆ, ಅನ್ಯ ಚಿಂತನೆಗಳು ಬಿಟ್ಟು ಅನ್ಯ ಪೂಜೆಗಳು, ಅನ್ಯ ಧರ್ಮಗಳು, ಅನ್ಯ ಜಾತಿಗಳು ಏನೆಲ್ಲ ನಾವು ಮಾಡ್ಕೊಂಬಿಟ್ಟಿದ್ದೀವಿ ಜೀವನದಲ್ಲಿ, ಕೃಷ್ಣ ಭಕ್ತಿಯೊಂದು ಬಿಟ್ಟು, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರನಿತಾಯ್ ಕಿ, ಕೃಷ್ಣನಿಗೆ ನಿಸ್ವಾರ್ಥ ನಿಷ್ಕಾಮವಾದ ಭಾವನೆಯನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಎಲ್ಲ ಕೆಲಸಗಳು ಮಾಡ್ಕೊಂಬಿಟ್ಟಿದ್ದೀವಿ. ಅದನ್ನು ತ್ಯಾಗ ಮಾಡಿ ಕೃಷ್ಣನಿಗೆ ಶರಣಾಗುವಂಥದ್ದು, ಕೃಷ್ಣ ಸೇವೆಗೋಸ್ಕರ ಕೆಲಸ ಮಾಡುವಂಥದ್ದು, ಕೃಷ್ಣನ ಕೇಂದ್ರವಾಗಿ ಇಟ್ಕೊಂಡು ಸಕಲ ಕಾರ್ಯಗಳನ್ನು ಮಾಡುವಂಥದ್ದು ನಿನ್ನ ಧರ್ಮ ಅನ್ನೋದನ್ನು ಕೃಷ್ಣ ಹೇಳ್ತಾ ಇರೋ ಮೂಲಕ ನಮ್ಮೆಲ್ಲರಿಗೂ ಕೂಡ ಈ ಸಂದೇಶ ತಿಳಿಸ್ಕೊಡ್ತಾ ಇದ್ದಾನೆ. ಕೃಷ್ಣನೇ ಎಲ್ಲ. ಧನ ಮೋರ ನಿತ್ಯಾನಂದ, ಪತಿ ಮೋರ ಗೌರಚಂದ್ರ, ಪ್ರಾಣ ಮೋರ ಯುಗಲ ಕಿಶೋರ. ಸೊ ಆಚಾರ್ಯರು ಕೂಡ ಇದನ್ನು ಮತ್ತೆ ಮತ್ತೆ ಹಾಡಿನ ಮೂಲಕ ತಿಳಿಸ್ತಾ ಇದ್ದಾರೆ. ನಮ್ಮ ಜೀವನದ ಒಂದು ಆಧಾರ, ಹೃದಯದಲ್ಲಿ ಇರಬೇಕಾಗಿರುವಂಥ ಏಕೈಕ ಒಂದು ಪ್ರಾರ್ಥನೆ ರಾಧಾ ಹಾಗೂ ಕೃಷ್ಣರ ಸೇವೆ, ಯುಗಲ ಕಿಶೋರ. ಸೊ ಕೆಲವೊಮ್ಮೆ ಜನ ಅಂದ್ಕೋತಾರೆ, ಬಹುಶಃ ಕೃಷ್ಣ ಮೊದಲು ಕರ್ಮಯೋಗ ಹೇಳ್ದ, ಧ್ಯಾನ ಯೋಗ ಹೇಳ್ದ, ನಂತರ ಅಷ್ಟಾಂಗ ಯೋಗ, ಅನಂತರ ಭಕ್ತಿ ಯೋಗ ಹೇಳಿರೋ ಕಾರಣ ಬಹುಶಃ ನಾವು ಒಂದೊಂದೊಂದು ಮಾಡಿಕೊಂಡು ಕ್ರಮೇಣವಾಗಿ ಏರಬೇಕೇನೋ ಅಂತ ಪ್ರಶ್ನೆ ಕೂಡ ಜನರ ಮನಸ್ಸಲ್ಲಿ ಮೂಡುತ್ತೆ. ಅದನ್ನು ಕೂಡ ಕೃಷ್ಣ ಈ ಶ್ಲೋಕದ ಮೂಲಕ ಸರ್ವಧರ್ಮಾನ್ ಪರಿತ್ಯಜ್ಯ, ನೀವು ಒಂದೊಂದು ಮಾಡ್ತಾ ಮಾಡ್ತಾ ಬರುವಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಭಕ್ತಿ ಅನ್ನೋದು ಮಾಡಬಹುದು. ಆದರೆ ಕೆಲವರು ನಂಬೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಕೆಲವರು ಅಂತಾರೆ ಇದು ಜನ್ಮ ಜನ್ಮಾಂತರದಲ್ಲಿ, ಒಂದೇ ಜನ್ಮದಲ್ಲಿ ಹೇಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ? ಅಂದರೆ ಭಗವಂತ ಏನನ್ನೂ ಕೂಡ ಕೊಡುವಂಥ ಶಕ್ತಿ ಇದೆ. ಭಗವಂತ ಯಾರಿಗೂ ಕೂಡ ಮೋಕ್ಷವನ್ನು ಕೊಡಬಹುದು, ಯಾವ ಸಮಯದಲ್ಲೂ ಕೂಡ ಕೊಡಬಹುದು. ಆದ್ದರಿಂದ ನಾವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ, ನಾನೀಗ ಈ ಒಂದು ಜಾತಿಯಲ್ಲಿ ಹುಟ್ಟಿದ್ದೀನಿ, ನಾನು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೆ, ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾನ, ನಿಜವಾಗ್ಲೂ ಭಗವಂತನನ್ನು ಪ್ರಾಪ್ತಿ ಮಾಡಬಹುದಾ ಈ ಜನ್ಮದಲ್ಲಿ ಅನ್ನುವಂಥ ಸಂದೇಹಗಳನ್ನು ತ್ಯಾಗ ಮಾಡಿ ಈಗ ನಾವು ಆ ಒಂದು ಸಂಕಲ್ಪ ಮಾಡಿಕೊಂಡ್ರೆ, ನಾನು ಪ್ರತಿನಿತ್ಯ ಈ ಯುಗಧರ್ಮವಾದಂತಹ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನು ಪ್ರತಿನಿತ್ಯ ಕನಿಷ್ಠವಾಗಿ 16 ಮಾಲೆ ಜಪಿಸ್ತೀನಿ, 4 ನಿಯಮಗಳ ಪಾಲನೆ ಮಾಡ್ತೀನಿ, ಜೂಜಾಟ ಆಡೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ, ಮಾಂಸ ಭಕ್ಷಣೆ ಮಾಡೋದಿಲ್ಲ, ಅನೈತಿಕ ಸಂಬಂಧ ಮಾಡೋದಿಲ್ಲ,
ಸೊ ಈ ಸಂಕಲ್ಪ ಮಾಡಿಕೊಂಡು ಭಕ್ತರ ಸಂಘದಲ್ಲಿ ನಾನು ಜ್ಞಾನವನ್ನು ತಿಳಿತೀನಿ, ಭಕ್ತಿಯ ಸೇವೆಯಲ್ಲಿ ತೊಡಗ್ತೀನಿ ಅಂತ ಭಾವನೆ ಯಾವಾಗ ನಾವು ಬೆಳೆಸ್ಕೋತೀವಿ, ನಮ್ಮ ಸಂತೋಷದ ದಾರಿ ಅನ್ನೋದು ತೆರೀತಾ ಹೋಗುತ್ತೆ, ಸಕಲ ಕಲ್ಮಶಗಳು ನಾಶವಾಗುತ್ತೆ. ಕೃಷ್ಣ ನಮ್ಮ ಸಮೀಪ ಓಡಿ ಬರ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವೂ ಬೇಕಾಗಿಲ್ಲ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಜೀವಿಗೂ ಜೀವ ನೀಡುತ್ತಾನೆ ಮತ್ತು ಪ್ರಾಣವಾಯು ಮತ್ತು ಪ್ರಧಾನ ಶಬ್ದ ಕಂಪನಗಳೊಂದಿಗೆ ಎಲ್ಲ ಹೃದಯದಲ್ಲೂ ಇದ್ದಾನೆ. ಸೊ ಭಗವಂತ ಎಲ್ಲ ಹೃದಯದಲ್ಲೂ ಇದ್ದಾನೆ ಪರಮಾತ್ಮನಾಗಿ, ಹಾಗೂ ಪ್ರತಿಯೊಂದು ಶಬ್ದ ಕಂಪನಗಳು ಕೂಡ ಅವನೇ. ಜನರು ಆ ಶಬ್ದಗಳಲ್ಲಿ ಶ್ರೇಷ್ಠವಾದ ಶಬ್ದ ಓಂಕಾರ. ಓಮಿಂದ ಸಕಲ ಸೃಷ್ಟಿ ಅನ್ನೋದು ಸೃಷ್ಟಿ ಆಗ್ತಾ ಇದೆ. ಅದೇ ಓಂಕಾರ ನಾನೇ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪ್ರಮಾಣ ಮಾಡಿದ್ದಾನೆ. ಹಾಗೆ ಇಲ್ಲೂ ಕೂಡ ಹೇಳ್ತಾ ಇದ್ದಾನೆ, ಆ ಓಂ ಅನ್ನೋಂಥದ್ದು ಯಾರು ಯೋಗಿಗಳು ಜಪಿಸ್ತಾ ಇದ್ದಾರೆ, ಆ ಓಂ ಬೇರೆ ಯಾರೂ ಅಲ್ಲ, ಅದು ನಾನೇ. ನನ್ನ ನಿರಾಕಾರವಾದಂತಹ ಒಂದು ರೂಪ ಅದು. ಭಗವಂತನ ಸಾಕಾರ ರೂಪ ಶ್ಯಾಮಸುಂದರ. ಅಲ್ಲೇನು ನೋಡ್ತಾ ಇದ್ದೀರ ಭಾವಚಿತ್ರದಲ್ಲಿ ಕೊಳಲ್ನ ಹಿಡ್ಕೊಂಡಿರುವಂಥದ್ದು, ಅದು ಅವನ ಸ್ವಯಂ ನಿಜವಾದಂತಹ ರೂಪ. ಅದೇ ಅವನು ಸರ್ವವ್ಯಾಪಿಯಾಗಿ ಓಂಕಾರದಲ್ಲಿದ್ದಾನೆ. ಸೊ ಶಬ್ದ ರೂಪದಲ್ಲಿ ಓಂಕಾರ ಸ್ವಯಂ ಕೃಷ್ಣನೇ, ಬೇರೆ ಯಾರೂ ಅಲ್ಲ. ಓಮಿಂದ ಕೃಷ್ಣ ಉತ್ಪನ್ನ ಆಗಿಲ್ಲ, ಕೃಷ್ಣನಿಂದ ಓಂ ಉತ್ಪನ್ನ ಆಗಿದೆ. ಹಾಗೂ ಮಹಾದೇವತೆಗಳಾದ ಶಿವನಂತನೂ ಕೂಡ ಸೇರಿಸಿ ಪ್ರತಿಯೊಬ್ಬನ ಮನಸ್ಸನ್ನು ನಿಯಂತ್ರಿಸುತ್ತಾನೆ. ಸೊ ಇದೆಲ್ಲ ಸ್ಪಷ್ಟತೆ ಕೊಡ್ತಾ ಇದ್ದಾನೆ. ಕೆಲವರು ಅಂದ್ಕೋತಾರೆ ದೇವಿನೇ ಜಗತ್ತಿಗೆ ಸೃಷ್ಟಿಕರ್ತಳು, ದೇವಿಯಿಂದೆಲ್ಲ ಉತ್ಪನ್ನ ಆಗುತ್ತೆ. ಕೆಲವೊಂದು ಕಡೆ ಶಿವ ಉತ್ಪನ್ನ ಆಗ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಶಿವನ ಮನಸ್ಸನ್ನು ನಿಯಂತ್ರಣ ಮಾಡುವಂಥವ್ನು ನಾನು. ಶಿವನು ಕೂಡ ಜಪಮಾಲೆ ಇಟ್ಕೊಂಡು ಜಪಿಸ್ತಾ ಇರ್ತಾನೆ. ಸೊ ಯಾರನ್ನ ಜಪಿಸ್ತಾ ಇರ್ತಾನೆ? ಕೆಲವರು ಅಂತಾರೆ ಅವನು ಜ್ಯೋತಿ ಬಗ್ಗೆ ಜಪಿಸ್ತಾನೆ ಅಂತ. ತನ್ನ ಮೇಲೆ ನಿರಾಕಾರವಾದಂತಹ ಜ್ಯೋತಿ ಇದೆ, ಆ ಜ್ಯೋತಿಯನ್ನು ಜಪಿಸ್ತಾನೆ ಅಂತ. ಅಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ನಿಯಂತ್ರಣದಲ್ಲಿದ್ದಾನೆ ಶಿವ. ಆದ್ದರಿಂದ ಶಿವನು ಕೂಡ ಹೇಳಿದ್ದಾನೆ, ರಾಮ ರಾಮ ರಾಮೇತಿ ರಾಮನಾಮ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸಾವಿರಾರು ವಿಷ್ಣುನ ನಾಮಗಳನ್ನು ಜಪಿಸುವುದು ಒಂದೇ, 3 ಬಾರಿ ರಾಮ 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 ಅಂತ ಹೇಳೋದು ಒಂದೇ. ಅದೇ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ರಾಮನ ಸ್ಮರಣೆ ನಾನು ಸದಾ ಮಾಡ್ತೀನಿ ಅಂತ ಶಿವ ಕೂಡ ಹೇಳ್ತಾನೆ ಪಾರ್ವತಿ ದೇವಿಗೆ. ಸಕಲ ಜಗತ್ತಿನ ಮನಸ್ಸು ಅನ್ನುವಂಥದ್ದು ಒಂದು ವಸ್ತು. ಈ ಜಗತ್ತಿನ ಸೃಷ್ಟಿಯಲ್ಲಿ 23 ವಸ್ತುಗಳಲ್ಲಿ ಮನಸ್ಸು ಒಂದು. ಎಲ್ಲರ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಭಗವಂತನ ರೂಪ ಅನಿರುದ್ಧ. ಭಗವಂತ ಕೃಷ್ಣ ನಾನಾ ರೀತಿ ವಿಸ್ತರಣೆಗೊಳ್ತಾನೆ ಜಗತ್ತಿನ ಪಾಲನೆ ಪೋಷಣೆಗೋಸ್ಕರ. ಚತುರ್ವ್ಯೂಹ ಅಂತ ಕರೀತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ. ಬಹುಶಃ ನೀವು ಅಲ್ಲಿ ಚಾರ್ಟ್ ನೋಡಿದ್ರೆ ಒಂದು ಚಾರ್ಟ್ ಇದೆ, ಗೋಲೋಕ ಚಾರ್ಟ್ ಅಂತ ಹಾಕಿದ್ದಾರೆ. ಅದರಲ್ಲಿ ನೋಡಿದ್ರೆ ಗಮನಿಸಿ ನೋಡಿ, ಅಲ್ಲಿ ಭೌತಿಕ ಜಗತ್ತಂದರೆ ಏನಿದೆ, ಆಧ್ಯಾತ್ಮಿಕ ಜಗತ್ತೇನಿದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವ್ಯಾವ ರೂಪಗಳಿದೆ ಎಲ್ಲವೂ ಕೂಡ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಭಗವಂತನೇ ಜಗತ್ತನ್ನು ಪಾಲನೆ ಮಾಡಲಿಕ್ಕೋಸ್ಕರ ನಾನಾ ರೀತಿಯಲ್ಲಿ ವಿಸ್ತರಣೆಗೊಳ್ಳುತ್ತಾನೆ. ಆ ಒಂದು ವಿಸ್ತರಣೆಗಳ ಶಕ್ತಿಯಿಂದನೇ ಈ ಭೌತಿಕ ಜಗತ್ತಿನಲ್ಲಿ 33 ಕೋಟಿ ದೇವಾನುದೇವತೆಗಳು ನಾನಾ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಸೊ ಹೀಗೆ ಸಕಲ ಜಗತ್ತಿಗೆ ಸೃಷ್ಟಿಕರ್ತ, ಪಾಲನಕರ್ತ, ವಿನಾಶಕರ್ತ ಎಲ್ಲವೂ ಕೃಷ್ಣನೇ. ಆದರೆ ಕೆಲವೊಮ್ಮೆ ಆ ಒಂದು ಕರ್ತವ್ಯಗಳನ್ನು ಬ್ರಹ್ಮನಿಗೆ ಕೊಡ್ತಾನೆ, ಶಿವನಿಗೆ ಕೊಡ್ತಾನೆ. ಸೊ ಇದು ಈ ಬ್ರಹ್ಮಾಂಡದ ಒಳಗಡೆ. ಅಂದರೆ ಬ್ರಹ್ಮಾಂಡದ ಹೊರಗಡೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಹಾಗೂ ಬ್ರಹ್ಮನಿಗೂ ಶಿವನಿಗೂ ಸೃಷ್ಟಿಕರ್ತ ಭಗವಂತ ಶ್ರೀಕೃಷ್ಣ. ಸೊ ಹೀಗೆ ಈ ವಿಷಯಗಳು. ಹಾಗೂ ಮುಂದೆ ಹೇಳ್ತಾನೆ, ಭಗವಂತನ ಹೃದಯದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದಾನೆ, ಮನಸ್ಸಿನ ಮೂಲಕ ವ್ಯಕ್ತಿಯು ಗ್ರಹಿಸಬಹುದಾಗಿದೆ. ವೇದಗಳ ವಿವಿಧ ಧ್ವನಿಗಳಾದ ರಸ್ವ ಮತ್ತು ದೀರ್ಘ ಸ್ವರಗಳು ಮತ್ತು ವಿವಿಧ ವ್ಯಂಜನಗಳಿಗೂ ಕೂಡ ಸ್ಥೂಲ ರೂಪವನ್ನು ಕೂಡ ಧರಿಸುತ್ತಾನೆ. ಸೊ ವೇದಗಳಲ್ಲಿ ನಾನಾ ಮಂತ್ರಗಳಿದೆ. ಆ ನಾನಾ ಮಂತ್ರಗಳು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕೆಲವು ರಾಗಗಳಿದೆ. ಕೆಲವೊಂದು ಉಚ್ಚ ಸ್ವರದಲ್ಲಿ ಹೇಳ್ತೀವಿ, ಕೆಲವೊಂದು ಸೂಕ್ಷ್ಮ ಸ್ವರದಲ್ಲಿ ಹೇಳ್ತೀವಿ, ಕೆಲವೊಂದು ದೀರ್ಘ ಸ್ವರದಲ್ಲಿ ಹೇಳ್ತೀವಿ.
ಆದರೆ ಆ ಎಲ್ಲ ವೇದಗಳ ಉದ್ದೇಶ ಭಗವಂತನು ಪ್ರಾಪ್ತಿ ಮಾಡುವಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೇದೈಷು ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದೇವ ಚಾಹಂ. ವೇದಗಳನ್ನು ಸೃಷ್ಟಿ ಮಾಡಿದವನು ನಾನೇ, ವೇದಗಳ ಆಚರಣೆ ಕೂಡ ನಾನೇ, ವೇದಗಳ ಅಂತಿಮ ಗುರಿಯೂ ಕೂಡ ನಾನೇ. ಅದರಿಂದ ಯಜ್ಞ ಮಾಡೋದ ಉದ್ದೇಶ ಬೇರೆ ಏನೂ ಅಲ್ಲ. ಯಾಕಂದರೆ ಕೆಲವು ಜನ ಆರ್ಯ ಸಮಾಜದವರು ಅಂತಿದ್ದಾರೆ. ಸೊ ಅವರಂತಾರೆ ಯಜ್ಞನೇ ಎಲ್ಲ, ಯಜ್ಞದಿಂದನೇ ಎಲ್ಲ ಬರುವಂಥದ್ದು. ಅಂದರೆ ಆ ಯಜ್ಞದಲ್ಲಿರುವಂಥ ಅಗ್ನಿನೇ ಸಕಲ ಜಗತ್ತಿಗೆ ಕಾರಣಕರ್ತ. ಅಗ್ನಿಯಿಂದನೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ಉತ್ಪನ್ನರಾಗ್ತಾರೆ, ಅವನಲ್ಲೇ ಲೀನವಾಗ್ತಾರೆ. ಇದು ಅವರ ಒಂದು ಚಿಂತನೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ವೇದಗಳಿಗೂ ಆ ಅಗ್ನಿ, ಆ ಮಂತ್ರಗಳು, ಅದಕ್ಕೆ ಹಾಕುವಂತಹ ಆಹುತಿ, ಅದಕ್ಕೆ ಹಾಕುವಂಥ ತುಪ್ಪ, ಇದೆಲ್ಲವೂ ಕೂಡ ನಾನೇ. ಸೊ ಹೀಗೆ ಭಕ್ತರಾದಂಥವರು ಎಲ್ಲೆಲ್ಲೂ ಕೂಡ ಭಗವಂತನನ್ನು ಕಾಣಬೇಕು. ಎಲ್ಲವೂ ಭಗವಂತನ ಶಕ್ತಿ. ಭಗವಂತನ ಶಕ್ತಿ ಬಿಟ್ಟು ಬೇರೆ ಏನೂ ಇಲ್ಲ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ಅವರು ಭಗವಂತ ಅಂತ ಒಂದು ಇರ್ತಾರೆ, ಇನ್ನೊಂದು ಶೈತಾನ್ ಅಂತ ಬೇರೆಯನ್ನು ಸ್ವೀಕಾರ ಮಾಡ್ತಾರೆ. ಆ ಶೈತಾನ್ ಅನ್ನೋಂಥದ್ದು ಭಗವಂತನಿಗೆ ಭಿನ್ನವಾದಂಥದ್ದು. ಅದೇನು ಮಾಡುತ್ತೆ, ಭಗವಂತನ ಭಕ್ತಿ ಮಾಡೋರಿಗೆ ತೊಂದರೆ ಕೊಡುತ್ತೆ. ಅದರಿಂದ ಆ ಭಗವಂತನಿಗೂ ಆ ಶೈತಾನಿನಿಗೂ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, ಭಗವಂತನ ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲ. ಯಾವಾಗ ಭಗವಂತನನ್ನು ಮರಿಲಿಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ತಾನೆ, ಜೀವಾತ್ಮ ಪ್ರಯತ್ನ ಮಾಡ್ತಾನೆ, ಅವನು ದುಷ್ಟ ವ್ಯಕ್ತಿಯಾಗಿ ಕಾಣಿಸ್ಕೋತಾನೆ. ದುಷ್ಟತೆ ಅನ್ನೋದು ಕೇವಲ ಭಗವಂತನ ಮರಿವಿಕೆ ಅಷ್ಟೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ಅವನು ಕೂಡ ಭಕ್ತನಾಗ್ತಾನೆ ಅನ್ನೋದು ಇಲ್ಲಿ ಸ್ಪಷ್ಟತೆಯಾಗಿ ತಿಳಿಬೇಕಾಗಿರುವಂಥದ್ದು. ಸೊ ಗರ್ಗ ಸಂಹಿತಾಲಿ ಒಂದು ಸಣ್ಣ ಕತೆ ಹೇಳ್ತಾ ಇದ್ದಾರೆ, ಹೇಗೆ ಶಿವನು ಕೂಡ ಭಗವಂತನ ಭಕ್ತಿಗೋಸ್ಕರ ಆಸೆ ಪಡ್ತಾನೆ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಆಸೆ ಪಡ್ತಾನೆ, ಇಚ್ಛೆ ಪಡ್ತಾನೆ. ಸೊ ಒಮ್ಮೆ ಶಿವನು ಕೂಡ ತಪಸ್ಸೆ ಮಾಡಲಿಕ್ಕೆ ಕೂತ್ಕೊಂಡಾಗ ಅವನು ಸಮಾಧಿಗೆ ಹೋಗ್ಬಿಡ್ತಾನೆ. ಸಮಾಧಿ ಅಂತ ಹೇಳಿದಾಗ ಈ ಐಹಿಕ ಜಗತ್ತಲ್ಲಿದ್ದರೂ ಕೂಡ ಅವನು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶ ಮಾಡ್ತಾನೆ, ಭಗವಂತನ ಕಾಣ್ತಾನೆ ಸಮಾಧಿ. ಸೊ ಅಲ್ಲಿ ಅವನು ರಾಸಲೀಲೆ ನಡೀತಾ ಇದೆ, ರಾಸಲೀಲೆ ಪ್ರವೇಶ ಮಾಡಲಿಕ್ಕೆ ಹೋಗ್ತಾನಂತೆ. ಆಗ ಅಲ್ಲಿ ಯೋಗಮಾಯ, ವೈಕುಂಠ ಲೋಕದ ಒಂದು ಶಕ್ತಿ ಯೋಗಮಾಯ, ಭೌತಿಕ ಜಗತ್ತಿನ ಶಕ್ತಿ ಮಹಾಮಾಯ, ಇದು ದುರ್ಗಾದೇವಿ, ಅದು ಶಿವನ ಪತ್ನಿ. ಆದರೆ ಅವನು ಅಲ್ಲಿ ವೈಕುಂಠ ಲೋಕ ಪ್ರವೇಶ ಮಾಡಲಿಕ್ಕೆ ಹೋದಾಗ ಯೋಗಮಾಯ ಅವನು ತಡಿತಾಳಂತೆ. ಈ ರಾಸಲೀಲೆ, ಮಹಾರಾಸಲೀಲೆಯಲ್ಲಿ ಶಿವ ಅಥವಾ ಯಾವುದೇ ಅನ್ಯ ಪುರುಷರಿಗೆ ಪ್ರವೇಶ ಇಲ್ಲ. ಅಲ್ಲಿ ಕೇವಲ ಒಂದೇ ಒಬ್ಬ ಪುರುಷ, ಅದು ಕೃಷ್ಣ ಮಾತ್ರ. ಮಿಕ್ಕಿದೆಲ್ಲರೂ ಕೂಡ ಪ್ರಕೃತಿ ಸ್ತ್ರೀ ಆಗಿರ್ತಾರೆ. ಅದರಿಂದ ನಿನಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ. ಅರೆ ಶಿವನಿಗೆ ತುಂಬ ಇಚ್ಛೆ, ಆ ರಾಸಲೀಲೆ ಹೇಗಿರುತ್ತೆ ಅದನ್ನು ನಾನು ಕೂಡ ಅನುಭವಿಸ್ಬೇಕು. ಕೇಳ್ತಾನೆ, ದಯವಿಟ್ಟು ನನಗೂ ಅವಕಾಶ ಕೊಡಿ, ಏನು ಮಾಡಬೇಕು ಅಂತ. ಯೋಗಮಾಯ ಹೇಳ್ತಾಳೆ, ವೃಂದಾದೇವಿನೇ ಹೋಗಿ ಕೇಳು. ವೃಂದಾದೇವಿ ಈ ಎಲ್ಲ ಲೀಲೆಗಳು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥವಳು ವೃಂದಾದೇವಿ, ವೃಂದೆಯನ್ನು ಹೋಗಿ ಕೇಳಿ ಅಂತ. ಸೊ ವೃಂದಾನ ಹೋಗಿ ಶಿವ ಪ್ರಾರ್ಥನೆ ಮಾಡ್ಕೋತಾನೆ. ವೃಂದಾದೇವಿ ಹೇಳ್ತಾಳೆ, ಆಯಿತು, ನಿನಗೆ ಈ ರೂಪದಲ್ಲಿ ಪ್ರವೇಶ ಆಗೋದಿಲ್ಲ, ಅದನ್ನು ನೀನು ವೃಂದಾವನದಲ್ಲಿರುವಂತಹ ಮಾನಸ ಸರೋವರಕ್ಕೆ ಹೋಗಿ ಮುಳುಗಿ ಬಾ ಅಂತ. ಆಗ ಶಿವ ವೃಂದಾವನದಲ್ಲಿರುವಂತಹ ಮಾನಸ ಸರೋವರ ಪ್ರವೇಶ ಮಾಡ್ತಾನೆ. ಹೊರಗೆ ಬಂದಾಗ ಅವನು ಒಂದು ಗೋಪಿಯ ರೂಪವನ್ನು ತಾಳ್ತಾನೆ ಅಂತ. ಸೊ ಗೋಪಿಯ ರೂಪವನ್ನು ತಾಳಿದಾಗ ಅವನಿಗೆ ರಾಸಲೀಲೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗುತ್ತೆ. ಸೊ ರಾಸಲೀಲೆಯಲ್ಲಿ ಎಲ್ಲರೂ ದಿವ್ಯವಾದ ನೃತ್ಯದಲ್ಲಿ ಪಾಲ್ಗೊಳ್ತಾರೆ. ಸ್ವಲ್ಪ ಸಮಯದ ನಂತರ ಕೃಷ್ಣ ಹೇಳ್ತಾನೆ, ನನಗೆ ಯಾಕೋ ಇವತ್ತು ಆನಂದ ಪ್ರತಿ ಸಲ ಮಾಡಿದಾಗ ಆನಂದ ಸಿಗ್ತಾ ಇಲ್ಲ. ಬಹುಶಃ ಯಾರೋ ಇರಬಾರ್ದು, ಅವರು ಇಲ್ಲಿ ಇರ್ದಾರೇನೋ ಅಂತ ಅನಿಸುತ್ತೆ. ಆಗ ಲಲಿತಾದೇವಿ ನಾನು ಗಮನಿಸಲಿ ಅಂತ ಹೇಳಿ ಎಲ್ಲ ಗೋಪಿಕೆಯರನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾಳೆ. ಎಲ್ಲ ಗೋಪಿಕರ ಪರಿಶೀಲನೆ ಮಾಡಿ ಕೊನೆಗೆ ಬಂದು ಕೃಷ್ಣನಿಗೆ ಹೇಳ್ತಾಳೆ, ಕೃಷ್ಣ, ನಾನು ಎಲ್ಲರನ್ನೂ ಪರಿಶೀಲನೆ ಮಾಡಿದೆ, ಇಲ್ಲಿ ಬೇರೆ ಯಾರು ಅನ್ಯ ಪುರುಷರಿಲ್ಲ, ಕೇವಲ ಒಂದು ಗೋಪಿ ವಿಶೇಷವಾಗಿ ಕಾಣ್ತಾ ಇದ್ದಾಳೆ, ಅವಳಿಗೆ 3 ಕಣ್ಣುಗಳಿದೆ.
ಅಂತ ಹೇಳ್ತಾಳೆ. ಸರಿ ಕರ್ಕೊಂಬ ಅಂತ. ಹಾಗೆ ಲಲಿತಾದೇವಿ ಆ ಗೋಪಿಯ ರೂಪದಲ್ಲಿರೋಂಥ ಶಿವನ ಕರ್ಕೊಂಬರ್ತಾಳೆ. ಆ ಕೃಷ್ಣನಿಗೆ ಗೊತ್ತಾಗತ್ತೆ ಇದು ಶಿವನೇ ಬಂದಿರುವಂಥದ್ದು. ಅದರಿಂದ ಕೃಷ್ಣ ಅವನಿಗೆ ವರದಾನ ಕೊಡ್ತಾನೆ, ಹೇ ಶಿವ, ನನಗೋಸ್ಕರ ನನ್ನ ಸೇವೆಗೋಸ್ಕರ ಪಾಲ್ಗೊಳ್ಳಿಕ್ಕೆ ನೀನು ಇಷ್ಟೊಂದು ಇಚ್ಛೆ ಪಡ್ತಾ ಇದೆಯಾ, ಆದ್ದರಿಂದ ನೀನು ಈ ರಾಸಲೀಲೆ ದ್ವಾರಪಾಲಕನಾಗಬೇಕು ಅಂತ ವರ ನಿನಗೆ ಪ್ರದಾನ ಮಾಡ್ತೀನಿ. ಹಾಗೂ ಯಾವುದೆಲ್ಲ ಗೋಪಿಕೆಯರು ಗೋಪಿಗಾವ ಬೆಳೆಸ್ಕೋಬೇಕು, ಅವರು ನಿನ್ನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಗೋಪಿ ಭಾವ ಅನ್ನೋದು ಸಿಗುತ್ತೆ ಅಂತ ವರದಾನವನ್ನು ಕೃಷ್ಣ ಶಿವನಿಗೆ ಕೊಡ್ತಾರೆ. ಹೀಗೆ ವೈಷ್ಣವರು ಕೂಡ ಶಿವನ ಆರಾಧನೆ ಮಾಡ್ತಾರೆ. ಕೆಲವರು ಅಂತಂದರೆ ಈ ವಿಷ್ಣು ಭಕ್ತರು ಶಿವನ ಆರಾಧನೆ ಮಾಡೋದಿಲ್ಲ, ದೇವಾನು ದೇವತೆಗಳ ಆರಾಧನೆ ಮಾಡೋದಿಲ್ಲ, ಕೇವಲ ಕೃಷ್ಣ ಕೃಷ್ಣ ಅಂತ ಹೇಳ್ತಾರೆ. ಹೌದು, ಕೃಷ್ಣ ಕೃಷ್ಣ ಅಂತ ಹೇಳ್ತೀವಿ, ಅದರ ಜೊತೆಯಲ್ಲಿ ಅನ್ಯ ದೇವತೆಗಳು ಕೂಡ ಆರಾಧನೆ ಮಾಡ್ತೀವಿ. ಆದರೆ ಯಾವ ಭಾವನೆ? ನಮಗೆ ಕೃಷ್ಣ ಬೇಕು ಅಂತ ಭಾವನೆ. ವೈಷ್ಣವಾನಾಂ ಯಥಾ ಶಂಭು, ವಿಷ್ಣು ಭಕ್ತಾದಿಗಳು ಶಿವನ ಹತ್ರ ಹೋದರೂ ಕೂಡ ಅವ್ರು ಕೇಳುವಂಥದ್ದು, ಹೇ ಶಿವ, ನಮಗೆ ಕೃಷ್ಣ ಭಕ್ತಿ ಮಾಡುವಂಥ ಅವಕಾಶ ಕೊಡಿ, ಕೃಷ್ಣನ ಪ್ರೀತಿ ನಮಗೆ ಕೊಡಿ ಅಂತ ಶಿವನ ಕೇಳ್ಕೊತಾರೆ. ಆದರೆ ಅನ್ಯ ಜನ ಶಿವನ ಹತ್ರ ಹೋಗ್ಬಿಟ್ಟು ನನಗೆ ಒಳ್ಳೆ ಗಂಡ ಬೇಕು, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಇದನ್ನು ಕೇಳ್ತಾರೆ. ಇದು ವೈಷ್ಣವರಿಗೂ ಅನ್ಯ ಜೀವಿಗಳಿಗೂ ಅನ್ಯ ಕರ್ಮಿಗಳಿಗೂ ಇರುವಂಥ ವ್ಯತ್ಯಾಸ. ವೈಷ್ಣವರು ಎಲ್ಲ ದೇವಾನು ದೇವತೆಗಳನ್ನು ಸ್ವೀಕಾರ ಮಾಡ್ತಾರೆ, ನಂಬುತ್ತಾರೆ, ಅವರು ತಿಳಿತಾರೆ ಇದಕ್ಕೆಲ್ಲ ಮೂಲವಾದಂಥವನು ಕೃಷ್ಣ, ಈಶ್ವರ ಪರಮಃ ಕೃಷ್ಣ ಅನ್ನುವಂತಹ ಜ್ಞಾನದಿಂದ ಅವರು ಎಲ್ಲರನ್ನು ಆರಾಧಿಸ್ತಾರೆ. ಸೊ ಹೀಗೆ ಗರ್ಗ ಸಂಹಿತದ ಮೂಲಕ ನಮಗೆ ತಿಳಿಯಲಾಗಿದೆ ಭಗವಂತ ಶಿವ ರಸದ್ವಾರಪಾಲ. ಆ ರಾಸಲೀಲೆಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಶಿವನ ಒಂದು ಕೃಪೆ ಇದ್ದರೆ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳಬಹುದು. ಭಾಗವತಂ 4ನೇ ಸ್ಕಂದದಲ್ಲೂ ಕೂಡ ಶಿವ ಕೃಷ್ಣನ ವಿವರಣೆ ಮಾಡುತ್ತಾ, ಅವನ ಗುಣಗಾನ ಮಾಡುತ್ತಾ ಒಂದು ಸುಂದರವಾದ ಹಾಡು ಹಾಡಿದ್ದಾನೆ, ರುದ್ರಗೀತ ಅಂತ ಕೂಡ ಕರೆಯಲಾಗಿದೆ. ಸೊ ಹೀಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಸಕಲ ದೇವಾನು ದೇವತೆಗಳು, ಅದರಲ್ಲಿ ಶ್ರೇಷ್ಠವಾದ ಶಿವನೂ ಕೂಡ ಅವನು ನನ್ನ ಭಕ್ತನು, ಆದ್ದರಿಂದ ನನ್ನ ಭಕ್ತಿ ಮಾಡುವಂಥದ್ದೇ ಎಲ್ಲರ ಧರ್ಮ. ಮುಂದೆ ಈ ಶ್ಲೋಕದ ಒಂದು ತಾತ್ಪರ್ಯವನ್ನು ಶ್ರೀಲ ಜೀವ ಗೋಸ್ವಾಮಿ ಹೀಗೆ ವಿವರಿಸ್ತಾ ಇದ್ದಾರೆ. ಶ್ರೀಕೃಷ್ಣನು ಬ್ರಹ್ಮನ ಮುಖದಿಂದ ವೇದಗಳ ರೂಪದಲ್ಲಿ ಪ್ರಕಟವಾದನು. ಈ ಶ್ಲೋಕದ ವಿವರ ಪ್ರಸೂತಿ ಎಂಬ ಪದವು ಬ್ರಹ್ಮನ ಶರೀರದೊಳಗಿನ ಆಧಾರಾದಿ ಚಕ್ರಗಳಲ್ಲಿ ಕೃಷ್ಣನು ಪ್ರಕಟಗೊಂಡಿರುವುದೆಂಬುದನ್ನು ಸೂಚಿಸುತ್ತದೆ. ಘೋಷೇಣ ಎಂಬ ಪದಕ್ಕೆ ಸೂಕ್ಷ್ಮ ಶಬ್ದ ಎಂಬ ಅರ್ಥವಿದೆ. ಗುಹಾಂ ಪ್ರವಿಷ್ಟ ಎಂಬುದು ಶ್ರೀಕೃಷ್ಣನು ಆಧಾರ ಚಕ್ರಗಳೊಂದಿಗೆ ಪ್ರವೇಶಿಸುತ್ತಾನೆ ಎಂದು ಕೂಡ ಸೂಚಿಸುತ್ತದೆ. ಭಗವಂತನ ಉಳಿದ ಇತರ ಚಕ್ರಗಳಲ್ಲೂ, ಅಂದರೆ ನಾಭಿಯ ಸುತ್ತ ಇರುವ ಮಾಣಿಪೂರಕ ಚಕ್ರ ಮತ್ತು ವಿಶುದ್ಧ ಚಕ್ರದಲ್ಲಂತೂ ಕಾಣಬಹುದು. ಜೀವ ಎಂಬ ಪದವು ವೃಂದಾವನ ನಿವಾಸಿಗಳಿಗೆ ಜೀವ ಕೊಡುವ ಶ್ರೀಕೃಷ್ಣನನ್ನು ಸೂಚಿಸುತ್ತದೆ ಮತ್ತು ವಿವರ ಪ್ರಸೂತಿ ಎಂಬ ಪದವು ಶ್ರೀಕೃಷ್ಣನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬದ್ಧಾತ್ಮ ದೃಷ್ಟಿಗೆ ಬೀಳದಂತೆ ತನ್ನ ಲೀಲೆಗಳನ್ನು ಶಾಶ್ವತವಾಗಿ ನಡೆಸುತ್ತಿದ್ದರೂ ಅವನು ಇದೇ ಲೀಲೆಗಳನ್ನು ಪ್ರದರ್ಶಿಸಲು ಭೌತಿಕ ವಿಶ್ವವನ್ನು ಪ್ರವೇಶಿಸುತ್ತಾನೆ. ಗುಹಾಂ ಪ್ರವಿಷ್ಟ ಎಂಬ ಪದಗಳು ಅಂತಹ ಲೀಲೆಗಳನ್ನು ಪ್ರದರ್ಶಿಸಿದ ಮೇಲೆ ಭಗವಂತನು ಅವುಗಳನ್ನು ಹಿಂತೆಗೆದುಕೊಳ್ಳುತ್ತಾನೆ ಮತ್ತು ತನ್ನ ಅಪ್ರಕಟಿತ ಲೀಲೆಗಳಾಗಿ ಅಥವಾ ಬದ್ಧಾತ್ಮರುಗಳಿಗೆ ಪ್ರಕಟವಾಗದಂತಹ ಆ ಲೀಲೆಗಳಿಗೆ ಪ್ರವೇಶಿಸುತ್ತಾನೆ. ಈ ಸಂಬಂಧದಲ್ಲಿ ಮಾತ್ರ ಎಂಬ ಪದವು ಕೃಷ್ಣನ ದಿವ್ಯೇಂದ್ರಿಯಗಳನ್ನು ಸೂಚಿಸುತ್ತದೆ. ಸ್ವರ ಪದವು ಕೃಷ್ಣನ ದಿವ್ಯ ಶಬ್ದೋಚ್ಚಾರ ಮತ್ತು ಗಾನವನ್ನು ಸೂಚಿಸುತ್ತದೆ. ವರ್ಣ ಎಂಬ ಪದವು ಕೃಷ್ಣನ ದಿವ್ಯ ರೂಪಕ್ಕೆ ಅನ್ವಯಿಸುತ್ತದೆ. ಸ್ಥವಿಷ್ಟ ಅಥವಾ ಸ್ಥೂಲ ಅಭಿವ್ಯಕ್ತಿ ಎಂಬ ಪದವು ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣ ಮುನ್ನಡೆಯನ್ನು ಸಾಧಿಸಿದ ಮತ್ತು ತಮ್ಮ ದೃಷ್ಟಿಯ ಪೂರ್ಣವಾಗಿ ಶುದ್ಧಗೊಳ್ಳದ ಭಕ್ತರುಗಳಿಗೆ ಕೂಡ ಪ್ರಕಟಗೊಳ್ಳುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಯೋಗ ಅಭ್ಯಾಸದಲ್ಲಿ ಹಠಯೋಗ ಅಥವಾ ಅಷ್ಟಾಂಗ ಯೋಗ ಮಾಡುವಂಥವರು ದೇಹದಲ್ಲಿ 7 ಚಕ್ರಗಳ ಬಗ್ಗೆ ಚಿಂತನೆ ಮಾಡ್ತಾರೆ. ಇದು ಅಷ್ಟಾಂಗ ಯೋಗದಲ್ಲಿ ವಿವರಿಸಲಾಗಿದೆ. ಇದೆಲ್ಲ ಶಕ್ತಿಯ ಕೇಂದ್ರ ಬಿಂದು. ನಮ್ಮ ದೇಹ ಅನ್ನೋದು ಒಂದು ಮಿಷಿನ್ ಇದ್ದ ಹಾಗೆ. ಯಂತ್ರರೂಢಾನಿ ಮಾಯಯ, ಮಾಯಾದೇವಿ ಈ ಆತ್ಮಕ್ಕೆ ಕೊಟ್ಟಿರುವಂತಹ ವಿಧ ವಿಧವಾದಂತಹ ದೇಹಗಳು.
ಸೊ ಅದೆಲ್ಲಕ್ಕೆಲ್ಲ ಬೇರೆ ಬೇರೆ ಕಡೆ ಶಕ್ತಿಗಳಿರುತ್ತೆ. ಸೊ ಅದನ್ನು ಚಕ್ರಗಳು ಅಂತ ಹೇಳಲಾಗಿದೆ. ಸೊ 7 ಚಕ್ರಗಳಿದೆ ಮನುಷ್ಯನ ದೇಹದಲ್ಲಿ. ಅದು ಎಲ್ಲಿಂದ ಶುರುವಾಗುತ್ತೆ? ಮಲಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಜಾಗದಿಂದ, ಮತ್ತು ನಾಭಿ, ಮತ್ತು ಹೃದಯ ಭಾಗ, ಗಂಟಲು ಭಾಗ, 2 ಕಣ್ಣುಗಳ ಉಬ್ಬಿನ ಮಧ್ಯದಲ್ಲಿ, ಮತ್ತು ತಲೆಯ ಮೇಲೆ. ಸೊ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡಲಾಗಿದೆ. ಅಂದರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಚಕ್ರಗಳಲ್ಲೂ ಕೂಡ ನಾನೇ ಇರುವಂತಹದ್ದು. ಈ ಚಕ್ರಗಳು ಎಲ್ಲವೂ ಕೂಡ ಸಮವಾಗಿದ್ದರೆ ಆಗ ಒಬ್ಬ ವ್ಯಕ್ತಿಯ ಆರೋಗ್ಯ, ಅವನ ಚಿಂತನೆ ಎಲ್ಲವೂ ಕೂಡ ಸಮವಾಗಿರುತ್ತೆ. ಯಾವಾಗ ಈ ಚಕ್ರಗಳಲ್ಲಿ ಅಸ್ತವ್ಯಸ್ತವಾಗುತ್ತೆ ಆಗ ಒಬ್ಬ ವ್ಯಕ್ತಿಗೆ ಕಾಯಿಲೆಗಳು ಬರುವಂಥದ್ದು, ಕ್ರೋಧ ಬರುವಂಥದ್ದು, ಎಲ್ಲ ರೀತಿ ನಷ್ಟಗಳು ಆಗುವಂಥದ್ದು ಇದೆಲ್ಲ ಕೂಡ ಕಂಡು ಬರುತ್ತೆ. ಅದರಿಂದ ಅಷ್ಟಾಂಗ ಯೋಗದಲ್ಲಿ ಅವರೇನು ಮಾಡ್ತಾರೆ? ಆ ಚಕ್ರಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೇವಲ ಅವ್ರು ಏನು ಮಾಡ್ತಾರೆ? ಅಷ್ಟಲ್ಲೇ ನಿಂತೋಗ್ತಾರೆ. ಚಕ್ರದ ಮೇಲೆ ಧ್ಯಾನ ಮಾಡೋದೇ ನಮ್ಮದು ಉದ್ದೇಶ, ಇದೇ ಧ್ಯಾನ ಅಂತ. ಅಂದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಚಕ್ರಗಳಿಗೂ ಮೂಲ ಕಾರಣ ನಾನಾಗಿದ್ದೇನೆ. ಅಲ್ಲಿ ಶಬ್ದ ರೂಪದಲ್ಲಿ ನಾನು ಉಪಸ್ಥಿತನಿದ್ದೇನೆ. ಆದ ಕಾರಣ ಭಕ್ತನು ಯಾವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾನೋ ಅವನ ಎಲ್ಲ ಚಕ್ರಗಳು ಸ್ಥಿರವಾಗುತ್ತೆ, ಅವನ ಎಲ್ಲ ಕರ್ಮಗಳು ಫಲದಾಯಕವಾಗುತ್ತೆ, ಸಕಲ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಹಾಗೂ ಅವನು ಭಗವಂತನ ಲೋಕವನ್ನು ಪ್ರವೇಶಿಸುತ್ತಾನೆ. ಮುಂದಿನ ಶ್ಲೋಕ ಕೃಷ್ಣ ಹೇಳ್ತಾ ಇದ್ದಾನೆ, ಯದಾ ನಲಖೇನ ನಲಬಂಧುರುಷ್ಮ ಬಲೇನ ದಾರುಣ್ಯ ಧಿಮತ್ಯಮಾನಃ ಅಣುಃ ಪ್ರಜಾತೋ ಹವಿಷಾ ಸಮೇಧತೆ ತಥೈವ ಮೇ ವ್ಯಕ್ತಿ ರಿಯಂ ಹಿ ವಾಣಿ. ಸಮಿತ್ತುಗಳನ್ನು ಜೋರಾಗಿ ಉಜ್ಜಿದಾಗ ಗಾಳಿಯ ಸಂಪರ್ಕದಿಂದಾಗಿ ಶಾಖ ಉತ್ಪತ್ತಿಯಾಗಿ ಬೆಂಕಿಯ ಕಿಡಿಯು ಹೊರಹೊಮ್ಮುತ್ತದೆ. ಬೆಂಕಿಯು ಒಮ್ಮೆ ಹೊತ್ತಿಕೊಂಡರೆ ಅದಕ್ಕೆ ತುಪ್ಪವನ್ನು ಹಾಕಿದಾಗ ಅಗ್ನಿಯು ಪ್ರಜ್ವಲಿಸುತ್ತದೆ. ಅದೇ ರೀತಿಯಲ್ಲಿ ನಾನು ವೇದಗಳ ಮಂತ್ರೋಚ್ಚಾರದಲ್ಲಿ ಪ್ರಕಟಗೊಳ್ಳುತ್ತೇನೆ. ಸೊ ಭಗವಂತ ಯಜ್ಞೇಶ್ವರ ಇಲ್ಲಿ ಭಗವಂತ ಉದಾಹರಣೆ ಕೊಡ್ತಾ ಇದ್ದಾನೆ. ಹೇಗೆ ಒಂದು ಹೋಮ ಯಜ್ಞ ಮಾಡಬೇಕು ಅಂತ ಹೇಳಿದಾಗ ಮುಂಚೆ ಸಮಯದಲ್ಲಿ ಏನು ಮಾಡ್ತಾಯಿದ್ರು? 2 ಕಟ್ಟಿಗಳನ್ನು ಉಜ್ಜ್ತಾಯಿದ್ರು. 2 ಕಟ್ಟಿಗಳನ್ನು ಉಜ್ಜಿದಾಗ ಆವಾಗ ಅಲ್ಲಿ ಆ ಶಾಖೆಯಿಂದ ಅಗ್ನಿ ಅನ್ನೋದು ಉತ್ಪನ್ನ ಆಗುತ್ತೆ. ನಂತರ ಅದಕ್ಕೆ ತುಪ್ಪವನ್ನು ಹಾಕ್ತಾರೆ. ತುಪ್ಪವನ್ನು ಹಾಕ್ತಾ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾರೆ. ಸೊ ವೇದ ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ ನಾನಾ ರೀತಿಯ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಸೊ ವೇದಗಳಲ್ಲಿ ಅನೇಕ ವಿಷಯಗಳು ಇದನ್ನು ಫಲಭರಿತ ಅಂತ ಹೇಳ್ತಾರೆ, ತುಂಬ ಸುಂದರವಾದಂತಹ ಫಲಗಳು ನಮಗೆ ಸಿಗುತ್ತೆ. ಅದಕ್ಕೆ ಮುಂಚಿನ ಸಮಯದಲ್ಲಿ ರಾಜರು ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತಾಯಿದ್ರು. ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ. ಸೊ ಈ ಎಲ್ಲ ಯಜ್ಞಗಳು ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಅಪಾರವಾದ ಶಕ್ತಿ ಸಿಗ್ತಾಯಿತ್ತು. ಅಪಾರದ ಎಷ್ಟು ಶಕ್ತಿ ಅಂತ ಹೇಳಿದ್ರೆ ಅವರು ಈ ಜಗತ್ತನ್ನು ನಿಯಂತ್ರಣ ಮಾಡುವಂಥ ಶಕ್ತಿ. ಹೇಗೆ ಬಲಿಚಕ್ರವರ್ತಿ ಮಾಡ್ತಾಯಿದ್ದ, ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇರೋ ಕಾರಣ ಅವನು ಇಂದ್ರನೂ ಕೂಡ ಸೋಲಿಸುವಂತಹ ಶಕ್ತಿ ಅವನಿಗೆ ಬಂತು. ದೇವತೆಗಳು ಕೂಡ ಓಡೋಗ್ಬಿಟ್ರು, ಅವನ ಮುಂದೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಇನ್ನು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರು ಧ್ಯಾನ ಮಾಡಿದರು. ಅವರು ಕೂಡ ಧ್ಯಾನ ಮಾಡಿ ಅವರ ಚಕ್ರಗಳನ್ನು ಕೇಂದ್ರೀಕರಣ ಮಾಡಿ ಬ್ರಹ್ಮನಿಂದ ವರ ಪಡ್ಕೊಂಡು ಅವರು ಕೂಡ ಶಕ್ತಿಶಾಲಿಗಳಾದರು. ಸೊ ಹೀಗೆ ಈ ಎಲ್ಲ ಶಕ್ತಿಗಳು ಬೇರೆ ಬೇರೆ ದೇವಾಂದೇವತೆಗಳು ಕೊಟ್ಟರೂ ಕೂಡ, ಬೇರೆ ಬೇರೆ ಯಜ್ಞಗಳಿಂದ ಫಲಗಳು ಸಿಗ್ತಾಯಿದ್ರೂ ಕೂಡ ಅದಕ್ಕೆ ಕಾರಣಕರ್ತ ನಾನು. ಸೊ ಯಾವುದೇ ಯಜ್ಞ ಮಾಡಲಿ, ಗಣಪತಿ ಹೋಮ ಮಾಡಿ, ಇನ್ಯಾವುದೋ ಹೋಮ ಮಾಡಿ, ಯಾವುದೇ ಧ್ಯಾನ ಮಾಡಿ, ಏನೇ ಮಾಡಿದ್ರೂ ಕೂಡ ಕೃಷ್ಣ ಫಲ ಕೊಟ್ಟರೆ ಅದು ನಮಗೆ ಪ್ರಾಪ್ತಿಯಾಗೋದು. ಯಾರೋ ಮೂಲಕ ಕೊಡ್ತಾ ಇದ್ದಾನೆ, ಆದರೆ ಅವರ ಹಿಂದೆ ಇರುವಂಥವನು ಯಾರು? ಕೃಷ್ಣ ಅನ್ನೋದನ್ನು ಇಲ್ಲಿ ಕೃಷ್ಣ ಪ್ರಮಾಣ ಕೊಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ, ಶಬ್ದಾನಾಂ ಅಕಾರ ಅಸ್ಮಿ. ಯಾವುದೋ ಒಂದು ಶಬ್ದ ಹೇಳಬೇಕು ಅಂತ ಹೇಳಿದಾಗ, ಒಂದು ಪದ ಹೇಳಬೇಕು, ಒಂದು ಅಕ್ಷರ ಹೇಳಬೇಕಾದ್ರೆ ಅಕ್ಷರ ಪೂರ್ಣವಾಗುತ್ತೆ ಅದಕ್ಕೆ ಆಕಾರ ಸೇರಿಸಿದಾಗ. ಅಮ್ಮ ಅಂತ ಹೇಳಿದ್ರು ಕೂಡ ಅಲ್ಲಿ ಮೊದಲು ಆ ಅಂತ ಹೇಳಿದಾಗ ಆ ಅಲ್ಲಿ ಕೃಷ್ಣ ಇದ್ದಾನೆ. ಸೊ ಹೀಗೆ ಕೃಷ್ಣ ಹೇಳ್ತಾನೆ, ಅಲ್ಲೂ ಕೂಡ ಭಗವಂತನ ಸ್ಮರಣೆ ಅನ್ನೋದು ಆಕಾಡುತ್ತೆ. ಅಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಕೃಷ್ಣನ ಸ್ಮರಣೆ ಆಗುತ್ತೆ. ಯಾಕಂದರೆ ಕೃಷ್ಣ ಹೇಳ್ತಾನೆ ಆ ಅನ್ನೋದು ನಾನು. ಸೊ ಹೀಗೆ ಅವರು ಕೂಡ ಅವರು
ಚಿಂತನೆ ಮಾಡದೇ ಇದ್ದರೂ ಕೂಡ ಅವರಂತಾರೆ ನಿರಾಕಾರ, ಭಗವಂತನ ರೂಪ ಗೊತ್ತಿಲ್ಲ, ಆದರೂ ಕೂಡ ಅಲ್ಲಿ ಭಗವಂತನ ಚಿಂತನೆ ಅನ್ನೋದು ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತ ಎಲ್ಲ ಜೀವಿಗಳಿಗೂ ಯಾವುದೇ ರೀತಿಯ ಅಸೂಯೆ ಭಾವನೆ ಇಲ್ಲದೆ ಅವರಿಗೆ ಸರಿಪಡಿಸುವಂಥ ಅವಕಾಶ ಕೊಡ್ತಾ ಇದ್ದಾರೆ. ಸೊ ನಾವು ಎಷ್ಟರ ದ್ವೇಷ ಕಾಡ್ತೀವಿ, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಹಂಗೆ ಮಾಡಿದ್ರು. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಅವನ ಮಕ್ಕಳೇ, ಅವನ ಅಂಶಗಳು. ಆದರೆ ಅಹಂಕಾರದಿಂದ ಸ್ವತಂತ್ರತೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ಅವರು ಬೇರೆ ಬೇರೆ ರೀತಿಯ ಕಷ್ಟಗಳಿಗೆ ಒಳಗಾಗಿದ್ದಾರೆ. ಅವರು ಭಗವಂತ ಅಂತಹ ದುಷ್ಟ ಜನರಿಗೂ ಕೂಡ, ದುಷ್ಟತೆ ಇದ್ದರೂ ಕೂಡ ಮತ್ತೆ ಪುನಃ ಸರಿಯಾಗಲಿಕ್ಕೆ ನಾನಾ ರೀತಿಯ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಯಾರು ನಿಜವಾದ ಭಕ್ತರಿರ್ತಾರೆ ಅವರು ಅಂತಹ ದುಷ್ಟರ ಮೇಲೆ ಅಸೂಯೆ ಪಡೋದಿಲ್ಲ, ಬದಲಾಗಿ ಅಂತಹ ದುಷ್ಟರ ಮೇಲೆ ಅನುಕಂಪ ತೋರಿಸ್ತಾರೆ ಹಾಗೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋತಾರೆ. ಇದು ಕೃಷ್ಣ ಪ್ರಜ್ಞೆಯ ಸುಂದರತೆ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಜೀವಿಗಳ ಮೇಲೆ ಪ್ರಾರ್ಥನೆ ಮಾಡ್ಕೋತಾರೆ. ಅವರು ಕೂಡ ಉದ್ಧಾರ ಆಗಬೇಕು, ಅವರು ಕೂಡ ಅಹಂಕಾರದಿಂದ ಹೊರಬರಬೇಕು, ಮಾಯೆಯ ಪ್ರಭಾವದಿಂದ ಹೊರಬರಬೇಕು. ಮಾಯ ಪ್ರಭಾವದಲ್ಲಿ ವ್ಯಕ್ತಿ ತಿಳಿತಾನೆ ಇವನು ಬೇರೆ, ಅವನು ಬೇರೆ, ನಾನು ಬೇರೆ ಅಂತ. ಯಾವಾಗ ಮಾಯ ಹೊರ ಹೋಗುತ್ತೆ ಎಲ್ಲರೂ ತಿಳಿತಾರೆ ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನ ಸೇವಕ, ಭಗವಂತನ ಒಂದು ಅಂಶ, ನಾನೊಂದು ಜೀವಾತ್ಮ, ನಾನೊಂದು ದೇಹ ಅಲ್ಲ. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಏವಂ ಗದಿ ಕರ್ಮ ಗತಿರ್ವಿಸರ್ಗೋ ಗ್ರಾಣೋ ರಸೋದೃಕ್ ಸ್ಪರ್ಶು ಶ್ರುತಿಶ್ಚ ಸಂಕಲ್ಪ ವಿಜ್ಞಾನ ಮಥಾಭಿಮಾನ ಸೂತಂ ರಜಸ್ಸತ್ವ ತಮೋ ವಿಕಾರ. ಕರ್ಮೇಂದ್ರಿಯಗಳು, ವಾಕ್, ಕೈಗಳು, ಕಾಲುಗಳು, ಜನೇಂದ್ರಿಯಗಳು ಮತ್ತು ಗುದ, ಜ್ಞಾನೇಂದ್ರಿಯಗಳು, ಸೂಕ್ಷ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕಾರ್ಯಗಳು, ಸೂಕ್ಷ್ಮ ಪ್ರಧಾನ ಕಾರ್ಯ, ಭೌತಿಕ ಪ್ರಕೃತಿಯ ತ್ರಿಗುಣಗಳ ಪರಸ್ಪರ ಕ್ರಿಯೆ, ಇವುಗಳೆಲ್ಲವೂ ನನ್ನ ಭೌತಿಕ ಪ್ರಕಟಿತ ರೂಪವೆಂದು ಅರಿಯಬೇಕು. ಕೃಷಿ ಭೂಮಿಯಲ್ಲಿ ಅನೇಕ ಬೀಜಗಳನ್ನು ಬಿತ್ತಿದಾಗ ಒಂದೇ ಮೂಲವಾದ ಮಣ್ಣಿನಿಂದ ಅಸಂಖ್ಯಾತ ವೃಕ್ಷಗಳು, ಪೊದೆಗಳು, ತರಕಾರಿಗಳು ಇವೆಲ್ಲ ಮೊದಲಾದವು ಉದ್ಭವಿಸುತ್ತವೆ. ಅದೇ ರೀತಿ ಎಲ್ಲರಿಗೂ ಜೀವ ನೀಡುವ ಮತ್ತು ಶಾಶ್ವತವಾದ ದೇವೋತ್ತಮ ಪರಮಪುರುಷನು ಪ್ರಕಟಿತ ವಿಶ್ವದ ವ್ಯಾಪ್ತಿಗೆ ಮೀರಿ ಮೂಲಭೂತವಾಗಿ ಅಸ್ತಿತ್ವದಲ್ಲಿರುತ್ತಾನೆ. ಕಾಲಕ್ರಮದಲ್ಲಿ 3 ಪ್ರಕೃತಿ ಗುಣಗಳು, ವಿಶ್ರಾಂತಿ ಸ್ಥಾನವಾದ, ವಿಶ್ವ ಸೃಷ್ಟಿಗೆ ಕಾರಣವಾದ, ವಿಶ್ವ ಕಮಲ ಪುಷ್ಪದ ಆಗರನಾದ ಕೃಷ್ಣನು ತನ್ನ ಭೌತಿಕ ಶಕ್ತಿಗಳನ್ನು ವಿಭಜಿಸುತ್ತಾನೆ. ಅಲ್ಲದೆ ತಾನು ಏಕೈಕನಾಗಿದ್ದರೂ ಅಸಂಖ್ಯಾತ ರೂಪದಲ್ಲಿ ಪ್ರಕಟವಾಗುತ್ತಾನೆ ದಂತೆ ತೋರುತ್ತದೆ. ಕೃಷ್ಣ ಉದಾಹರಣೆ ಕೊಡ್ತಾ ಹೇಳ್ತಾ ಇದ್ದಾನೆ, ಹೇಗೆ ಭೂಮಿಯಲ್ಲಿ ಬೇರೆ ಬೇರೆ ಬೀಜಗಳನ್ನು ಹಾಕಿದಾಗ ಬೇರೆ ಬೇರೆ ಗಿಡಗಳು ಬರುತ್ತೆ. ಧಾನ್ಯಗಳನ್ನು ಹಾಕಿದ್ರೆ ಅಕ್ಕಿ ಹಾಕಿದ್ರೆ ಭತ್ತ ಬೆಳೆಯುತ್ತೆ, ಗೋಧಿ ಹಾಕಿದ್ರೆ ಗೋಧಿ ಬೆಳೆಯುತ್ತೆ, ಆ್ಯಪಲ್ ಹಾಕಿದ್ರೆ ಆ್ಯಪಲ್ ಬೆಳೆಯುತ್ತೆ, ಹೂವಿನ ಗಿಡಗಳು ಹಾಕಿದ್ರೆ ಹೂ ಬೆಳೆಯುತ್ತೆ. ಸೊ ಹೀಗೆ ಬೇರೆ ಬೇರೆ ಬೀಜಗಳು ಒಂದೇ ಜಾಗಕ್ಕೆ ಹಾಕ್ತಾ ಇದ್ದೀವಿ, ಭೂಮಿಗೆ ಹಾಕ್ತಾ ಇರುವಂಥದ್ದು. ಬೇರೆ ಬೇರೆ ಬೀಜಗಳು ಬೇರೆ ಬೇರೆ ರೀತಿಯ ಫಲಗಳನ್ನು, ಪುಷ್ಪಗಳನ್ನು ನೀಡುತ್ತೆ. ಆದರೆ ಭೂಮಿ ಒಂದೇ. ಹಾಗೆಯೇ ಒಬ್ಬನೇ ಕೃಷ್ಣನಿಂದ ಎಲ್ಲ ತರಹದ ಜೀವರಾಶಿಗಳು ಉತ್ಪನ್ನ ಆಗ್ತಾ ಇದೆ. ಸರ್ವ ಯೋನೀಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಭಗವದ್ಗೀತೆ ಕೃಷ್ಣ ಹೇಳಿದ್ದಾನೆ, ಎಲ್ಲ ಜೀವರಾಶಿಗಳಿಗೆ 33 ಕೋಟಿ ತರಹದ ಯೋನಿಗಳಿದೆ. ಪಕ್ಷಿಗಳು, ಪ್ರಾಣಿಗಳು, ಜಲಚರಗಳು, ಮನುಷ್ಯರು ಎಲ್ಲರೂ ವಿವಿಧ ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಬೇರೆ ಬೇರೆ ಅಲ್ಲ. ಸೊ ನಾವು ಭಾರತೀಯರು, ನಮಗೆ ಮಾತ್ರ ಕೃಷ್ಣ ಅಥವಾ ದೇವಾನ್ ದೇವತೆಗಳು, ಮುಸ್ಲಿಮ್ರಿಗೆ ಬೇರೆ, ಕ್ರಿಶ್ಚಿಯನ್ರಿಗೆ ಬೇರೆ, ಜೈನರಿಗೆ ಬೇರೆ, ಬುದ್ಧಿಸ್ಟ್ಗಳಿಗೆ ಬೇರೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಭಗವಂತ ಆಗೋಗಲ್ಲ. ಭಗವಂತ ಇಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯರಿಗೆ ಹೋಗಲಿ ಪ್ರಾಣಿ ಪಕ್ಷಿಗಳಿಗೂ ಸೃಷ್ಟಿಕರ್ತ ನಾನೇ. ಸೊ ಈ ಸಮರ್ಥನೆ ನಮಗೆ ಭಾಗವತಂ ಹಾಗೂ ಭಗವದ್ಗೀತೆಯಲ್ಲಿ ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಭಾಗವತಮಲ್ಲೂ ಕೂಡ ಉದ್ಧವನಿಗೆ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಬುದ್ಧಿವಂತರಾದಂಥವರು ಏನು ಮಾಡಬೇಕು? ತಮ್ಮ ಅಮೂಲ್ಯವಾದ ಸಮಯ, ನಮ್ಮ ಜೀವನದ ಅವಧಿ ತುಂಬ ಅಮೂಲ್ಯವಾದಂಥದ್ದು. ಒಂದು ಕ್ಷಣ ಹೋದರೂ ಕೂಡ ನಾವು ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಕೂಡ ಅದು ವಾಪಸ್ಸನ್ನು ನಮಗೆ ಸಿಗೋದಿಲ್ಲ. ಹೀಗೆ ಕ್ಷಣ ಹೋಗ್ತಾ ಇದ್ದ ಹಾಗೆ ನಮ್ಮ ಜೀವನದ ಆಯಸ್ಸು ಅನ್ನೋದು ನಾವು ಕಳೆದು ಹೋಗ್ತಾ ಇದೆ. ಅದರಿಂದ ಈ ಜೀವನದ ಆಯಸ್ಸು ನಮಗೆ ಮತ್ತೆ ಪುನಃ ಬರೋದಿಲ್ಲ. ಮತ್ತೆ ತಿರ್ಗಾ ಇನ್ನೊಂದು ಜನ್ಮ ಪಡ್ಕೋಬೇಕಾಗತ್ತೆ.
ಇನ್ನೊಂದು ಜನ್ಮದಲ್ಲಿ ತಿರ್ಗಾ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ನಮಗೆ ಗೊತ್ತಿಲ್ಲ. ಮನುಷ್ಯ ಜನ್ಮ ಸಿಗ್ಬೋದು, ಇಲ್ಲ ಪ್ರಾಣಿ ಜನ್ಮ ಸಿಗ್ಬೋದು. ಆದರೆ ಯಾವ ವ್ಯಕ್ತಿ ಈ ಅರಿವಿಕೆಯನ್ನು ಬೆಳೆಸ್ಕೋತಾನೆ, ಶೀಘ್ರವಾಗಿ ಬೆಳೆಸ್ಕೊಂಡು ತನ್ನ ಸಮಸ್ತ ಶಕ್ತಿಯನ್ನು ಕೃಷ್ಣ ಸೇವೆಗೋಸ್ಕರ ಮುಡುಪಾಗಿಡ್ತಾನೆ, ಅವನಿಗೆ ಇದೇ ಜನ್ಮದಲ್ಲಿ ಕೃಷ್ಣ ಅನ್ನೋದು ಪ್ರಾಪ್ತಿಯಾಗತ್ತೆ. ಹಲವು ಜನ್ಮಗಳು ಪಡೆಯುವಂಥ ಅವಶ್ಯಕತೆ ಇಲ್ಲ. ಯಾವ ಜೀವ ಈ ದೃಢ ಸಂಕಲ್ಪ ಮಾಡ್ಕೋತಾರೆ, ಎಲ್ಲರೂ ನಾನಾ ರೀತಿ ಸಂಕಲ್ಪಗಳು ಮಾಡ್ಕೋತಾರೆ. ಹೊಸ ವರ್ಷ ಆಗ್ತಾಯಿದೆ, ನೀ ಹಳೆಯ ವರ್ಷದಲ್ಲಿ ಈ ಕೆಲಸಗಳು ಮಾಡಿದ್ದೆ, ಅದರಿಂದ ಈ ರೀತಿ ನಷ್ಟಗಳಾಯಿತು, ಲಾಭಗಳಾಯಿತು, ಹೊಸ ವರ್ಷದಲ್ಲಿ ಎಲ್ಲ ಲಾಭದಾಯಕವಾಗುವಂತಹ ಕಾರ್ಯಗಳನ್ನು ಮಾಡ್ತೀನಿ, ಗುಣಗಳನ್ನು ಬೆಳೆಸ್ಕೋತೀನಿ, ಸಂಕಲ್ಪಗಳು ಮಾಡ್ಕೋತಾರೆ. ಬುದ್ಧಿವಂತರ ಲಕ್ಷಣ. ಎಲ್ಲರೂ ಮಾಡ್ಕೋತಾರೆ ಅಂತಿಲ್ಲ. ಇನ್ನು ಕೆಲವರು ಒಂದು ಇಷ್ಟೇ ಕತೆ, ಹಳೇದೇನಾಗುತ್ತೋ ಮುಂದೆ ಏನಾಗುತ್ತೋ ಯಾವುದೇ ರೀತಿ ಚಿಂತನೆ ಇಲ್ಲದೆ ಪ್ರಾಣಿಗಳ ಹಾಗೆ ಬದುಕೋರು ಇದ್ದಾರೆ. ಆದರೆ ಬುದ್ಧಿವಂತರು ಏನು ಮಾಡ್ತಾರೆ, ಬುದ್ಧಿವಂತರು ಮುಂದೆ ಸರಿಪಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು ಮತ್ತು ಬದಲಾವಣೆಗಳನ್ನು ಮಾಡ್ಕೋತಾರೆ. ಹಾಗೆಯೇ ಎಲ್ಲ ಉಪದೇಶಗಳ ಮೂಲಕ ಭಾಗವತ ಕೃಷ್ಣ ನಮಗೆ ಸಂದೇಶ ಕೊಡ್ತಾ ಇದ್ದಾನೆ. ಈಗಲಾದರೂ ಬದಲಾಗಿ, ಈಗಲಾದರೂ ನಂಬಿಕೆ ಬೆಳೆಸ್ಕೊಳ್ಳಿ. ಯಾಕೆಂದರೆ ಬೇರೆ ಯಾರೂ ಹೇಳ್ತಾ ಇಲ್ಲ. ಶಿವ ಹೇಳಿಲ್ಲ, ಬ್ರಹ್ಮ ಹೇಳಿಲ್ಲ, ನಾನು ಭಗವಂತ ನನಗೆ ಶರಣಾಗಿ ಅಂತ ಹೇಳಿಲ್ಲ. ಅಥವಾ ಯಾರು ಕೂಡ ಕೃಷ್ಣನ ಜೊತೆ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ. ಅದು ಹೆಂಗೆ ನೀನು ಹೇಳ್ತೀಯ, ನೀನು ಭಗವಂತ ಅಂತ ಹೆಂಗೆ ಹೇಳ್ತೀಯ ಅಂತ ಹೇಳಿ ಅವ್ರನ್ನ ಸೋಲ್ಸೋಕ್ಕೆ ಹೋಗಿಲ್ಲ, ಸೋಲ್ಸೋಕ್ಕೂ ಆಗಿಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಎಲ್ಲಿ ಕೃಷ್ಣನೇ ಘೋಷಣೆ ಮಾಡ್ತಾ ಇದ್ದಾನೆ, ನಾನೇ ಒಡೆಯ. ಯಾಕಂದರೆ ಅವನು ನೋಡಿ, ಯಾರು ಕೂಡ ನಿಮ್ಮನೆಗೆ ಬಂದ್ಬಿಟ್ಟು ನಾನು ಒಡೆಯ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಏನು ಮಾಡ್ತೀರಾ? ಹೌದಪ್ಪ ನೀನೇ ಒಡೆಯ, ತಗೋ ಇರು, ನಾನು ಆಚೆ ಹೋಗ್ತೀನಿ ಅಂತ ಹೋಗ್ತೀರಾ? ಇಲ್ಲ. ಸೊ ಹಾಗೆಯೇ ಕೃಷ್ಣ ಹೇಳಿದ ಈ ಮಾತುಗಳಿಗೆ ಯಾರೂ ಕೂಡ ವಿರೋಧ ಮಾಡಿಲ್ಲ. ಆದರೆ ಯಾರೆಲ್ಲ ಕೃಷ್ಣನಿಗೆ ವಿರೋಧವಾಗಿ ನಿಂತರೂ ಕೃಷ್ಣ ಅವರಿಗೆ ಶಿಕ್ಷೆ ಕೊಟ್ಟ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ದೇವಾಂದೇವತೆಗಳಲ್ಲಿ ಇಂದ್ರ, ಇವರೆಲ್ಲರೂ ವಿರೋಧ ಮಾಡಿದ್ರು. ಒಂದೊಂದು ಸಮಯದಲ್ಲಿ ಅವರು ಕೂಡ ವಿರೋಧ ಮಾಡಿದ್ರು. ಕೃಷ್ಣ ಹೇಗೆ ಭಗವಂತ ಅಂಥೇಳಿ ಮಳೆ ಸುರಿಸ್ತಾ ಇಂದ್ರ ಘೋರವಾಗಿ. ಆ ಕೃಷ್ಣ ಏನದ, ಗೋವರ್ಧನ ಪರ್ವತ ಎತ್ತಿಡ್ಕೊಂಡ, ಮತ್ತು ನಿನ್ನ ಕೆಲಸ ಏನು, ನಿನ್ನ ಸ್ಥಾನ ಏನು ಅಂತ ನೀ ಅರಿವಿಕೆ ಇಂದ್ರನಿಗೆ ಕೊಟ್ಟ. ಹಾಗೆ ಅಸುರರಿಗೂ ಕೊಟ್ಟ, ಶಿವನಿಗೂ ಕೊಟ್ಟ. ಬಾಣಾಸುರನ ಕಥೆಯಲ್ಲಿ ಬರುತ್ತೆ. ಬಾಣಾಸುರ ಶಿವನ ಮಹಾನ್ ಭಕ್ತ. ಬಾಣಾಸುರ ಕೃಷ್ಣ ಜೊತೆ ಯುದ್ಧ ಮಾಡ್ತಾನೆ. ಆಗ ಬಾಣಾಸುರನು ಕೂಡ ಶಿವನ ಆರಾಧನೆ ಮಾಡ್ತಾನೆ. ನಾನು ನಿನ್ನ ಭಕ್ತ, ಮಹಾನ್ ಭಕ್ತ, ಪ್ರಧಾನ ಭಕ್ತ, ಅಂದರೆ ನೀನು ಭಕ್ತನ ಪರವಾಗಿ ನೀನು ಯುದ್ಧ ಮಾಡಬೇಕು ಅಂಥೇಳಿ ಶಿವನ ಆಹ್ವಾನ ಮಾಡ್ತಾನೆ. ಸೊ ಶಿವ, ಗಣಪತಿ, ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಬಾಣಾಸುರನ ಪರವಾಗಿ ಯುದ್ಧ ಆಗುತ್ತೆ. ಕೃಷ್ಣನಿಗೂ, ಯದುವಂಶದವರಿಗೂ ಮತ್ತು ಬಾಣಾಸುರನಿಗೂ. ಅಲ್ಲೂ ಕೂಡ ಶಿವ ಅವನು ಕೃಷ್ಣನ ಒಂದು ಹಿರಿತನವನ್ನು, ಅವನ ಒಂದು ಮೂಲ ಸ್ಥಾನವನ್ನು ಸ್ವೀಕಾರ ಮಾಡ್ತಾನೆ. ಹೌದು, ನನಗಾಗೋದಿಲ್ಲ. ಸೊ ಬಾಣಾಸುರನ 1000 ಕೈಗಳು ಕತ್ತರಿಸಾಕ್ತಾನೆ ಕೃಷ್ಣ, ಮತ್ತು ಅವನ ಅಹಂಕಾರವನ್ನು ಕಡಿಮೆ ಮಾಡ್ತಾನೆ. ಸೊ ಹೀಗೆ ಒಡೆಯ ಕೃಷ್ಣ. ರಾಖೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ. ಕೃಷ್ಣ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಯಾರೂ ಕೂಡ ಅವನೇನು ಮಾಡಲಿಕ್ಕಾಗೋದಿಲ್ಲ. ಹೇಗೆ ಪ್ರಹ್ಲಾದ ಇದ್ದ, ಪ್ರಹ್ಲಾದನ ಅವನ ಹಿರಣ್ಯಕಶಿಪು ಎಷ್ಟೋ ರೀತಿಯಲ್ಲಿ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ದ. ಸಾಯಿಸೋದು ಹೋಗಲಿ, ಒಂದು ಸಣ್ಣ ಗಾಯ ಕೂಡ ಮಾಡಲಿಕ್ಕಾಗಲಿಲ್ಲ. ಅದೇ ಕೃಷ್ಣ ಯಾರನ್ನು ಸಾಯಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ. ಎಂತೆಂಥ ಮಹಾ ಅಸುರರು, ಎಂತೆಂಥ ದೇವತೆಗಳಿಗೆ ಆರಾಧನೆ ಮಾಡಿ ಏನೇನೋ ವರಗಳು ಪಡ್ಕೊಂಡಿದ್ರು. ಸೊ ಅವರೆಲ್ಲ ಅಸುರರು ಸಂಹಾರ ಆದರೂ ಕೃಷ್ಣನಿಂದ ಯಾವುದು ದೇವತೆಗಳು ಕೂಡ ಅವರ ರಕ್ಷಣೆಗೋಸ್ಕರ ಬರೋಕ್ಕಾಗೋದಿಲ್ಲ. ಸೊ ಹೀಗೆ ಭಗವಂತ ಇದೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ಇದು ಭಗವಂತನ ಅಹಂಕಾರ ಅಲ್ಲ. ಭಗವಂತ ಏನು ತನ್ನ ಬಗ್ಗೆನೇ ಜಂಬ ಕೊಚ್ಕೋತಾ ಇದ್ದಾನೆ, ತಾನೇ ಶ್ರೇಷ್ಠ, ಇವರು ನನಗಿಂತ ಕಡಿಮೆ ಅವರು ಅಂತ ಹೇಳ್ಕೊತ ಉದ್ದೇಶ ಜೀವಾತ್ಮ ಭಗವಂತನಿಗೆ ಶರಣ ಆಗಬೇಕು. ಅದೇ ಅವನಿಗೆ ಒಳ್ಳೆಯದು. ಹೇಗೆ ತಂದೆ ಮಗುಗೆ ನಾನು ತಂದೆ ಅಂತ ಹೇಳಿದಾಗ ಅದು ಅಹಂಕಾರ ಅಲ್ಲ. ಮಗುಗೆ ಯಾರು ತಂದೆ ಅಂತ ಗೊತ್ತಿದ್ದರೆ ಅದು ಸುರಕ್ಷಿತವಾಗಿರುತ್ತೆ. ಯಾರ್ಯಾರನೋ ತಂದೆ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಹೋದರೆ ಅವರು ಅದನ್ನು ನೋಡ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಗೊತ್ತಿದೆ ಅದು ಅವ್ರ ಮಗು ಅಲ್ಲ. ಅದರಿಂದ ಮಗು ಎಲ್ಲಿ ಸುರಕ್ಷಿತವಾಗಿರುತ್ತೆ, ಅದು ತನ್ನ ತಂದೆ ತಾಯಿಯ ಮಡಿಲಲ್ಲಿ ಸುರಕ್ಷಿತವಾಗಿರುತ್ತೆ. ಸೊ ಈ ಉದ್ದೇಶದಿಂದ ಭಗವಂತ ಹೇಳ್ತಾ ಇದ್ದಾನೆ,
ಹೇ ಜೀವಾತ್ಮ, ಅಲ್ಲಿ ಸುತ್ತಾಡಬೇಡ. ಮಾಯ ಪ್ರಭಾವದಲ್ಲಿ ದೇವಾನುದೇವತೆಗಳ ಆರಾಧನೆ ಮಾಡ್ತಾ, ಬೇರೇನೋ ವ್ರತಗಳು ಯಜ್ಞಗಳು ಮಾಡ್ತಾ ಅಲ್ಪವಾದಂಥ ಸಂತೋಷಗಳಿಗೆ, ಶ್ರೀಮಂತಿಕೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಧನಕ್ಕೋಸ್ಕರ, ಪ್ರತಿಷ್ಠೆಗೋಸ್ಕರ ತಿರುಗಾಡ್ತಾ ಹೋಗಬೇಡ. ಇದನ್ನೆಲ್ಲ ತ್ಯಾಗ ಮಾಡಿ ನನ್ನ ಭಕ್ತನಾಗು. ನನ್ನ ಭಕ್ತಿಯನ್ನು ಮಾಡೋದ್ರಿಂದ ನೀನು ಸುರಕ್ಷಿತವಾಗಿರ್ತೀಯ. ಇಲ್ಲಿ ಕೃಷ್ಣ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದಾನೆ, ಹೇಗೆ ಈ ಜಗತ್ತಿದೆ, ಈ ಜಗತ್ತಿನಲ್ಲಿ ಹೇಗೆ ನೈದ ಬಟ್ಟೆಯು ಉದ್ದ ಮತ್ತು ಅಡ್ಡ ಎಲೆಗಳ ವಿಸ್ತರಣೆಯಲ್ಲಿ ಅವಲಂಬಿಸಿದೆಯೋ ಹಾಗೆ ಇಡೀ ಬ್ರಹ್ಮಾಂಡವು ದೇವೋತ್ತಮ ಪರಮಪುರುಷನ ಉದ್ದ ಮತ್ತು ಅಡ್ಡ ಶಕ್ತಿಯಿಂದ ವಿಸ್ತರಣೆಯಾಗಿದೆ ಮತ್ತು ಅದು ಅವನೊಳಗೆ ಅಡಕವಾಗಿದೆ. ಅನಾದಿ ಕಾಲದಿಂದಲೂ ಬದ್ಧಾತ್ಮನು ಭೌತಿಕ ಶರೀರಗಳನ್ನು ಒಪ್ಪಿಕೊಳ್ಳುತ್ತಾ ಬಂದಿದ್ದಾನೆ ಮತ್ತು ಈ ಶರೀರಗಳು ಭೌತಿಕ ಅಸ್ತಿತ್ವವನ್ನು ಧರಿಸಿ ನಿಂತ ಮಹಾವೃಕ್ಷಗಳ ಹಾಗೆ ಇವೆ. ಹೀಗೆ ಒಂದು ಮರವು ತಾನು ಮೊದಲು ಹೂ ಬಿಟ್ಟು ಅನಂತರ ಹಣ್ಣನ್ನು ಉತ್ಪಾದಿಸುತ್ತದೆಯೋ ಹಾಗೆಯೇ ವ್ಯಕ್ತಿಯ ಭೌತಿಕ ಶರೀರವೆಂಬ ಐಹಿಕ ಅಸ್ತಿತ್ವ ವೃಕ್ಷವು ಭೌತಿಕ ಅಸ್ತಿತ್ವದ ವಿವಿಧ ಫಲಗಳನ್ನು ಉತ್ಪಾದಿಸುತ್ತದೆ. ಈ ಭೌತಿಕ ಅಸ್ತಿತ್ವ ಮರಕ್ಕೆ 2 ಬೀಜಗಳಿವೆ, 106 ಬೇರುಗಳಿವೆ, 3 ಕೆಳಗಿನ ಕಾಂಡಗಳಿವೆ ಮತ್ತು 5 ಮೇಲಿನ ಕಾಂಡಗಳಿವೆ. ಅದು 5 ರುಚಿಗಳನ್ನು ಉತ್ಪಾದಿಸುತ್ತದೆ. ಅದಕ್ಕೆ 11 ರೆಂಬೆಗಳಿವೆ. 2 ಹಕ್ಕಿಗಳು ಹೆಣೆದ ಒಂದು ಗೂಡಿದೆ. ಈ ಮರವನ್ನು 3 ಬಗೆಯ ತೊಗಟೆಗಳು ಆವರಿಸಿವೆ. ಈ ಮರವು 2 ಹಣ್ಣುಗಳನ್ನು ನೀಡುತ್ತವೆ. ಇದು ಸೂರ್ಯನವರೆಗೂ ಹಬ್ಬಿದೆ. ಭೌತಿಕ ಭೋಗ ಲಾಲಸೆಯುಳ್ಳವರು ಮತ್ತು ಕೌಟುಂಬಿಕ ಜೀವನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡವರು ಈ ಮರದ ಹಣ್ಣುಗಳಲ್ಲಿ ಒಂದನ್ನು ಅನುಭವಿಸುತ್ತಾರೆ ಮತ್ತು ಸನ್ಯಾಶ್ರಮದಲ್ಲಿರುವ ಹಂಸ ಸದೃಶ ಜನರು ಇನ್ನೊಂದು ಹಣ್ಣನ್ನು ಸವಿಯುತ್ತಾರೆ. ಅನೇಕ ರೂಪಗಳಲ್ಲಿ ಕಾಣಿಸುವ ಏಕೈಕ ಪರಮ ಸತ್ಯದ ಶಕ್ತಿಯ ಪ್ರಕಟಿತ ರೂಪವೇ ಈ ಮರ ಎಂಬುದನ್ನು ಸದ್ಗುರುಗಳ ಸಹಾಯದಿಂದ ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ವಾಸ್ತವವಾಗಿ ವೇದ ಸಾಹಿತ್ಯದ ಅರ್ಥವನ್ನು ತಿಳಿಯಬಲ್ಲರು. ಕೃಷ್ಣ ಒಂದು ಮರದ ಉದಾಹರಣೆ ಕೊಡ್ತಾ ಈ ಜಗತ್ತು ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ಮೊದಲು ಇಲ್ಲಿ 2 ಬೀಜಗಳು, ಈ ಭೌತಿಕ ಅಸ್ತಿತ್ವ ಮರಕ್ಕೆ 2 ಬೀಜಗಳು. ದ್ವೇಯಸ್ಯ ಬೀಜೆ ಶತಮೂಲ ಸ್ತ್ರೀನಾಲಹ. ಸೊ 2 ಬೀಜಗಳು ಯಾವುದು? ಒಂದು ಪಾಪ, ಪುಣ್ಯ. ಈ ಜಗತ್ತಲ್ಲಿ ನಾವೇನೆಲ್ಲ ಕೆಲಸಗಳು ಮಾಡ್ತೀವಿ, ಒಂದು ಪಾಪ ಇರುತ್ತೆ, ಇಲ್ಲ ಪುಣ್ಯ ಇರುತ್ತೆ. ಪಾಪ ಮಾಡಿದ್ರೂ ಕೂಡ ಹುಟ್ಟಬೇಕು, ಪುಣ್ಯ ಮಾಡಿದ್ರೂ ಕೂಡ ಹುಟ್ಟಬೇಕು. ಪುಣ್ಯ ಗಳಿಸಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಉತ್ತಮ ಲೋಕ, ಪಾಪ ಮಾಡಿದ್ರೆ ಕೆಳಗಿನ ಮಟ್ಟ ಲೋಕ. ಮತ್ತು 106 ಬೇರುಗಳು. ಈ ಮರಕ್ಕೆ 106 ಬೇರುಗಳು. ಮನುಷ್ಯನಿರುವಂತಹ 106 ಆಸೆಗಳು, ನಾನಾ ಆಸೆಗಳು, ಅದಕ್ಕೆ ಕೊನೆಯೇ ಇಲ್ಲ. ಒಂದಾದಮೇಲೆ ಬರ್ತಾನೆ ಇರುತ್ತೆ. ಸೊ 106 ಆಸೆಗಳು ಈ ಜಗತ್ತಲ್ಲಿ. ಮತ್ತು ಈ ಒಂದು ಮರಕ್ಕೆ 3 ಕೊಂಬೆಗಳು ಕೆಳಭಾಗದಲ್ಲಿದೆ, ಕೆಳಭಾಗವಾಗಿದೆ. ಅದು 3 ಗುಣಗಳು, ಸತ್ವ, ರಜಸ್ ಹಾಗೂ ತಮಸ್ಸಿನಿಂದ ಕೂಡಿದೆ ಈ ಒಂದು ಜಗತ್ತು. ಅನಂತರ 5 ಮೇಲಿನ ಕೊಂಬೆಗಳು. 5 ಮೇಲಿನ ಕೊಂಬೆಗಳು ಇದು 5 ಮೂಲ ವಸ್ತುಗಳು ಅಥವಾ 5 ಪಂಚಭೂತಗಳು. ಯಾವುದೆಲ್ಲ? ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ. ಸೊ ಇದು ನಮ್ಮ ಶರೀರ ಅಥವಾ ಏನೇ ಜಗತ್ತಲ್ಲಿ ಏನೆಲ್ಲ ಇದೆ ಈ 5 ಮೂಲ ವಸ್ತುಗಳಿಂದ ಆಗಿದೆ. ಅನಂತರ 5 ಪುಷ್ಪಗಳು. 5 ಪುಷ್ಪಗಳಿದೆ. 5 ಪುಷ್ಪಗಳು ನಮ್ಮ ಇಂದ್ರಿಯದ ವಸ್ತುಗಳು. ನಮ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯಾಗಿ ಕಣ್ಣಿಗೆ ವಸ್ತು ಏನು? ದೃಷ್ಟಿ. ಕಿವಿಗೆ ವಸ್ತು ಶಬ್ದ, ಮೂಗಿಗೆ ವಸ್ತು ವಾಸನೆ, ನಾಲಿಗೆಗೆ ವಸ್ತು ರುಚಿ, ಚರ್ಮಕ್ಕೆ ವಸ್ತು ಸ್ಪರ್ಶ. ಸೊ ಹೀಗೆ ಈ 5 ಜ್ಞಾನೇಂದ್ರಿಯ ವಸ್ತುಗಳಿಂದ ಇದು 5 ಹೂವುಗಳು. ಅನಂತರ 11 ಕೊಂಬೆಗಳು, ಮತ್ತು ಇನ್ನೂ 11 ಕೊಂಬೆಗಳಿದೆ. ಇನ್ನು 11 ಕೊಂಬೆಗಳು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು. ಸೊ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕರ್ಮೇಂದ್ರಿಯಗಳು ಬಾಯಿ, ಕೈ, ಕಾಲು ಮತ್ತು ಮಲಮೂತ್ರ ಮಾಡುವಂತಹ ಅಂಗ. ಸೊ ಹೀಗೆ ಇದು 11 ಕೊಂಬೆಗಳು. ಅನಂತರ ಈ ಮರದಲ್ಲಿ 2 ಪಕ್ಷಿಗಳಿವೆ. ಸೊ 2 ಪಕ್ಷಿಗಳು ಜೀವಾತ್ಮ ಮತ್ತು ಪರಮಾತ್ಮ, ಇದು ಗೂಡು ಮಾಡ್ಕೊಂಡಿವೆ. ಅನಂತರ 3 ತೊಗಟೆಗಳು. ತೊಗಟೆ ಅಂತ ಹೇಳಿದ್ರೆ ಸ್ಕಿನ್,
ಮೂರು ತೊಗಟೆಗಳು ಕಫ, ಪಿತ್ತ, ವಾಯು. ಸೊ ಹೀಗೆ ಈ ಮರ ಅನ್ನೋದು ಇದೆ, ಈ ವೃಕ್ಷ, ಈ ಶರೀರ ಹಾಗೂ ಈ ಜಗತ್ತು ಈ ರೀತಿ ಇದೆ. ಯಾರು ಬುದ್ಧಿವಂತಿಕೆ ಬೆಳೆಸಿದ್ದಾರೋ ಈ ಸತ್ಯವನ್ನು ತಿಳ್ಕೊಂಡು ಈ ಜಗತ್ತಿನಿಂದ ಹೊರ ಹೋಗಬೇಕು. ಇದು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ, ಊರ್ಧ್ವ ಮೂಲ ಅಥಃ ಶಾಖಂ. ಈ ಜಗತ್ತು ಹೇಗಿದೆ, ಬೇರುಗಳು ಮೇಲಿದೆ ಹಾಗೂ ಕೆಳಭಾಗವಾಗಿ ಅದರ ಎಲೆಗಳೆಲ್ಲ ಇದೆ. ಆ ಎಲೆಗಳೆಲ್ಲ ವೇದ ಮಂತ್ರಗಳು. ಸೊ ಜೀವಾತ್ಮ ನಾನಾ ರೀತಿಯ ವ್ರತಗಳನ್ನು ಮಾಡ್ತಾ, ನಾನಾ ರೀತಿ ಪುಣ್ಯಕಾರ್ಯಗಳು ಮಾಡ್ತಾ, ಕೆಲವೊಮ್ಮೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ 14 ಲೋಕಗಳು ತಿರುಗಾಡ್ತಾ ಇದ್ದಾನೆ. ಬುದ್ಧಿವಂತನಾದಂಥವನು ಈ ವೃಕ್ಷವನ್ನು ಕಡಿದು ಹಾಕಬೇಕು, ಭೌತಿಕ ಜಗತ್ತಿನಿಂದ ಮುಕ್ತರಾಗಬೇಕು. ಅದೇ ವೃಕ್ಷ ಸತ್ಯ ಇದೆ, ವೃಕ್ಷ ಕಾಲ್ಪನಿಕ ಅಲ್ಲ. ಈ ವೃಕ್ಷ ಇದೆ ಯಾಕೋಸ್ಕರ ಇದೆ? ಯಾಕಂತ ಹೇಳಿದ್ರೆ ಆಧ್ಯಾತ್ಮಿಕ ಜಗತ್ತಿದೆ. ಆ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಈ ಭೌತಿಕ ಜಗತ್ತು. ಸೊ ಭೌತಿಕ ಜಗತ್ತಲ್ಲಿ ಏನೆಲ್ಲ ವಿಷಯಗಳಿದೆ, ಏನೆಲ್ಲ ಸಂಬಂಧಗಳಿದೆ, ಇದೆಲ್ಲ ಮೂಲ ರೂಪ ಇದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಭೌತಿಕ ಜಗತ್ತಿನಲ್ಲಿ ಸಂಬಂಧಗಳು, ಕೆಲಸಗಳು ಇದು ತಾತ್ಕಾಲಿಕ ಹಾಗೂ ದುಃಖಗಳಿಗೆ ಕಾರಣ. ಅದರಿಂದ ನಾವು ನಮ್ಮ ಚಿಂತನೆಯನ್ನು ಕೃಷ್ಣನ ಸಂಬಂಧ ಜೊತೆ ಬೆಳೆಸ್ಕೊಂಡಾಗ, ಕೃಷ್ಣನ ಭಕ್ತರ ಜೊತೆ ಬೆಳೆಸ್ಕೊಂಡಾಗ ನಮಗೆ ಶಾಶ್ವತವಾದಂತಹ ಆನಂದ ಹಾಗೂ ಸಕಲ ಕಷ್ಟಗಳಿಂದ ಪಾರು ನಮಗೆ ಪ್ರಾಪ್ತಿಯಾಗತ್ತೆ. ಸೊ ಹೀಗೆ ಮಾಯೆ ಅನ್ನೋಂಥದ್ದು ಭಗವಂತನ ಶಕ್ತಿ. ಸೊ ಜೀವಾತ್ಮ ಭಗವಂತನ ಬಿಟ್ಟು ಬಾಳಬೇಕು, ಭಗವಂತ ಬೇಡ ಅಂತ ಇಚ್ಛೆ ಪಟ್ಟರೆ ಆ ಮಾಯೆಯ ಒಂದು ಭಾಗ ಮಹಾಮಾಯೆ ನಮ್ಮನ್ನು ಈ ಜಗತ್ತಿನಲ್ಲಿ ಬಾರಿ ಬಾರಿ ಹುಟ್ಟು ಸಾವು ಕಾಯಿಲೆಗಳ ಚಕ್ರದಲ್ಲಿ ಸಿಕ್ಕಾಕಿಸ್ತಾಳೆ. ಅರೆ ನಾವು ಯಾವಾಗ ಕೃಷ್ಣನಿಗೆ ಶರಣಾಗ್ತೀವಿ ಆಗ ಭಗವಂತನ ಅಂತರಂಗ ಶಕ್ತಿ ಯೋಗ ಮಾಯೆ ನಮ್ಮನ್ನು ಅವನ ಸೇವೆಯಲ್ಲಿ ತೊಡಗಿಸ್ತಾಳೆ. ಒಮ್ಮೆ ಗಾದಿ ಅನ್ನುವಂತಹ ಋಷಿಗಳು ಅಖಂಡವಾಗಿ ತಪಸ್ಸೆ ಮಾಡ್ತಾರಂತೆ. ಸೊ ಗಾದಿ ಭಗವಂತ ವಿಷ್ಣು ಪ್ರತ್ಯಕ್ಷನಾಗ್ತಾನೆ. ಸೊ ಗಾದಿ ಕೇಳ್ತಾನೆ, ಹೇ ಭಗವಂತ, ನನ್ನ ತಪಸ್ಸಿನ ತೃಪ್ತನಾದರೆ ನನಗೆ ಈ ಮಾಯೆ ಅಂದರೆ ಏನು ಅಂತ ತಿಳಿಬೇಕು, ಮಾಯನೇ ನೋಡಬೇಕು, ದಯವಿಟ್ಟು ನನಗೆ ಹೇಳಿ. ಸೊ ಕೃಷ್ಣ ತಥಾಸ್ತು, ಕ್ರಮೇಣವಾಗಿ ನಿಮಗೆ ಅರಿವಿಕೆ ಆಗುತ್ತೆ ಅಂಥೇಳಿ ಅದೃಶ್ಯನಾಗ್ಬಿಡ್ತಾನೆ. ಹಲವು ಸಮಯವಾಗುತ್ತಂತೆ. ಒಂದು ದಿವಸ ಗಾದಿ ತನ್ನ ಬೆಳಗಿನ ಜಾವ ಸ್ನಾನಕ್ಕೋಸ್ಕರ ಒಂದು ಸರೋವರಕ್ಕೆ ಪ್ರವೇಶ ಮಾಡ್ತಾನೆ. ಸರೋವರ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅವನ ಮನಸ್ಸು ಒಂದು ರೀತಿ ಆಕರ್ಷಿತವಾಗುತ್ತೆ, ಒಂದು ರೀತಿ ಅದು ಎಲ್ಲೋ ಕಡೆ ಹೋದಾಗ ಅನಿಸುತ್ತೆ. ಅವನು ಕಾಣ್ತಾನೆ, ಅವನು ಸತ್ತೋಗ್ಬಿಟ್ಟಿದ್ದಾನೆ. ಅವನ ಶವ ಇದೆ ಅವನ ಮನೆಯಲ್ಲಿ. ಅವನ ಹೆಂಡತಿ ಮಕ್ಕಳು ಎಲ್ಲ ಕೂತ್ಕೊಂಡು ಅಳ್ತಾ ಇದ್ದಾರೆ. ಅನಂತರ ಅವನ ದೇಹವನ್ನು ತಗೊಂಡು ಸುಟ್ಟು ಹಾಕ್ತಾರೆ. ಸೊ ಅವನಿಗೆಲ್ಲ ಕಾಣ್ತಾ ಇದೆ ಅಲ್ಲಿ. ಅನಂತರ ಸುಟ್ಟ ಮೇಲೆ ಅವನು ಆ ದೇಹದಿಂದ ಹೊರಗೆ ಬಂದು ಒಂದು ಶೂದ್ರನ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಒಂದು ತುಂಬ ಕಪ್ಪಾಗಿರುವಂಥ ಹುಡುಗನಾಗಿ ಅವನು ಹುಟ್ಟುತ್ತಾನೆ. ತಿರ್ಗ ಅಲ್ಲಿ ಬೆಳೀತಾನೆ. ಆದರೆ ಅವನಿಗೆ ತುಂಬ ಸುಂದರವಾದ ಹೆಂಡತಿ ಸಿಗ್ತಾಳೆ. ಖುಷಿ ಪಡ್ತಾನೆ, ಅವಳ ಜೊತೆ ತುಂಬ ಆನಂದವಾಗಿರ್ತಾನೆ. ಆದರೆ ಅವನಿಗೆ ಕೆಟ್ಟ ಮಕ್ಕಳುಗಳು ಹುಟ್ಟುತ್ತವೆ. ಆ ಕೆಟ್ಟ ಮಕ್ಕಳಿಂದ ಮತ್ತೆ ಅವನಿಗೆ ಮೊಮ್ಮಕ್ಕಳು ಆಗ್ತವೆ. ಮತ್ತು ಹೀಗೆ ಒಂದು ದಿವಸ ಅಲ್ಲಿ ಅವನು ದೇಹ ತ್ಯಾಗ ಮಾಡ್ತಾನೆ. ಮತ್ತು ಅವನು ಎಲ್ಲೋ ಸುತ್ತಾಡ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಊರನ್ನು ಪ್ರವೇಶ ಮಾಡ್ತಾನೆ. ಸೊ ಅಲ್ಲಿ ಅವನಿಗೋಸ್ಕರ ಒಂದು ಆನೆ ಹೂಮಾಲೆ ಹಿಡ್ಕೊಂಡು ನಿಂತಿರುತ್ತೆ. ಸೊ ಹೂಮಾಲೆ ಹಾಕಿದ ತಕ್ಷಣ ಆ ಊರಿನ ಜನ ಎಲ್ಲ ಅವನ ರಾಜನಾಗಿ ಸ್ವೀಕಾರ ಮಾಡಿ ಅವನ ರಾಜನಾಗಿ ಕೂರಿಸ್ತಾರೆ. ಅನಂತರ ಮತ್ತೆ ಪುನಃ ಅವನು ಆ ರಾಜನ ಸ್ಥಾನದಿಂದ ತುಂಬ ತಿರ್ಕನಾಗಿ ಅವನು ಪರಿವರ್ತನೆಗೊಳ್ತಾನೆ. ತಿರ್ಕ ಅಂತ ಹೇಳಿದ್ರೆ ಏನೂ ಇಲ್ಲದೆ ಇರುವಂಥವ್ನು, ಗತಿ ಇಲ್ಲದೆ ಇರುವಂಥವ್ನು. ಸೊ ಹೀಗೆ ಅವನು ಆ ಸ್ಥಾನದಿಂದ ಕೆಳಗೆ ಬಿದ್ದಿದ್ದೀನಿ ಅಂತ ಒದ್ದಾಡ್ತಾ ನನಗೆ ಇಂತಹ ಜೀವನ ಬೇಡ ಅಂತ ಹೇಳಿ ಅಗ್ನಿನ ಪ್ರವೇಶ ಮಾಡ್ತಾನೆ. ಸೊ ಯಾವಾಗ ಅಗ್ನಿ ಪ್ರವೇಶ ಮಾಡ್ತಾನೆ, ಮತ್ತೆ ಅವನಿಗೆ ಇಲ್ಲಿ ಆ ಸರೋವರದಲ್ಲಿ ಅವನಿಗೆ ತಿರ್ಗಾ ಅವನ ಚೇತನ ವಾಪಸ್ ಬರುತ್ತೆ, ಜಾಗೃತನಾಗ್ತಾನೆ. ಸೊ ಇಷ್ಟೆಲ್ಲ ಘಟನೆಗಳು ಆಗಿದ್ದು ಕೇವಲ ಅವನು ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ. ಸೊ ಭಗವಂತ ಅವನಿಗೆ ಮಾಯೆಯ ಒಂದು ಪ್ರದರ್ಶನ ಕೊಟ್ಟ. ಸೊ ನಾವು ಹೀಗೆ
ಈ ವ್ಯಕ್ತಿಯ ಹಾಗೆ ಕೆಲವೊಮ್ಮೆ ನಾವು ಒಳ್ಳೆ ಮನೇಲಿರ್ತೀವಿ, ಕೆಲವೊಮ್ಮೆ ಪ್ರಾಣಿಗಳಾಗ್ತೀವಿ, ಕೆಲವೊಮ್ಮೆ ಪಕ್ಷಿಗಳಾಗ್ತೀವಿ, ಕೆಲವೊಮ್ಮೆ ಶ್ರೀಮಂತರಾಗ್ತೀವಿ, ಕೆಲವೊಮ್ಮೆ ಬಡವರಾಗ್ತೀವಿ, ಕೆಲವೊಮ್ಮೆ ರಾಜರಾಗಿರ್ತೀವಿ, ಕೆಲವೊಮ್ಮೆ ಬಡತನದಲ್ಲಿರ್ತೀವಿ. ಹೀಗೆ ಜನ್ಮಾಂತರದಲ್ಲಿ ನಾವು ನಾನಾ ರೀತಿಯ ಸ್ಥಾನಗಳನ್ನು ಆವಾಗಲೇ ಪಡೆದಿದ್ದೀವಿ. ಇದೆಲ್ಲವೂ ಕೂಡ ತಾತ್ಕಾಲಿಕ. ಸೊ ಹೀಗೆ ಜೀವನದಲ್ಲಿ ಒಮ್ಮೆ ಆನಂದ, ಒಮ್ಮೆ ದುಃಖ, ಒಮ್ಮೆ ಅಳು, ಒಮ್ಮೆ ನಗು, ಹೀಗೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ನಾವು ಈ ಜಗತ್ತಲ್ಲಿ ಒದ್ದಾಡ್ತಾ ಇದ್ದೀವಿ. ಯಂತ್ರರೂಢಾನಿ ಮಾಯಯ. ಸೊ ಈ ಒಂದು ಬೇರೆ ಬೇರೆ ಯಂತ್ರಗಳು ಪಡ್ಕೊಂಡು ಬೇರೆ ಬೇರೆ ರೀತಿ ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಇಂತಹ ಒಂದು ಕಷ್ಟಗಳಿಂದ ಪಾರಾಗಬೇಕು ಅನ್ನುವಂಥ ಬುದ್ಧಿವಂತರು ಮನ್ಮನಾಹಿ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಯಾರು ಭಗವಂತನ ಚಿಂತನೆ ಸದಾ ಮಾಡ್ತಾರೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ, ಕೃಷ್ಣನ ಆಶ್ರಯ ಪಡ್ಕೋತಾರೆ, ಅವರು ನಿಶ್ಚಯವಾಗಿ ಈ ಮಾಯೆಯ ಪ್ರಭಾವದಿಂದ ಮುಕ್ತರಾಗ್ತಾರೆ. ಆದ್ದರಿಂದ ಈ ಹೊಸ ವರ್ಷ ಆದಷ್ಟು ನಾವು ಈ ಎಲ್ಲ ಜ್ಞಾನಗಳಿಂದ ನಮ್ಮ ಒಳಗಿರುವಂಥ ಅಹಂಕಾರವನ್ನು ತ್ಯಾಗ ಮಾಡೋಣ. ನಾವು ಈ ಜಗತ್ತಲ್ಲೇ ಇನ್ನೂ ಸಂತೋಷ ಪಡಿಬೇಕು ಅನ್ನೋಂತಹ ಒಂದು ಚಿಂತನೆಯನ್ನು ಬಿಡೋಣ. ಸರಳವಾದ ಜೀವನ, ಸರಳವಾದ ಜೀವನ ಅಂತ ಹೇಳಿದ್ರೆ ಕೆಲಸ ಬಿಟ್ಟು, ಕಾಲೇಜ್ ಬಿಟ್ಟು ಎಲ್ಲ ಏನು ಜಿಂಕೆ ಚರ್ಮ ಹಾಕ್ಕೊಂಡು ಇಲ್ಲಿ ಗುಡ್ಡಗಳ ಮೇಲೆ ನಿವಾಸ ಮಾಡಬೇಕು ಅಂತಲ್ಲ. ಸರಳವಾದ ಜೀವನ ಅಂತ ಹೇಳಿದ್ರೆ ಭಗವಂತನಿಗೋಸ್ಕರ ಸಮಯ ಕೊಟ್ಟು, ಭಗವಂತನಿಗೋಸ್ಕರ ಕನಿಷ್ಠವಾಗಿ 16 ಮಾಲೆ ಪ್ರತಿನಿತ್ಯ ಜಪ, ಪ್ರತಿನಿತ್ಯ ಕನಿಷ್ಠವಾಗಿ 1 ಅಥವಾ 2 ಶ್ಲೋಕಗಳು ಭಗವದ್ಗೀತಾ ಭಾಗವತಂ ಪಠಣ. ನಾವೇನೇ ಆಹಾರ ತಿನ್ನದಿದ್ದರೂ ಭಗವಂತನ ನೈವೇದ್ಯ ಹಚ್ಚಿ ಅದನ್ನು ಸ್ವೀಕಾರ ಮಾಡುವಂಥದ್ದು. ಆ ಭಗವದ್ಗೀತೆಯ ವಿಷಯಗಳನ್ನು ಕನಿಷ್ಠವಾಗಿ ಒಬ್ಬ ವ್ಯಕ್ತಿಗಾದರೂ ಪ್ರತಿನಿತ್ಯ ಹೇಳುವಂತಹದ್ದು. ಕನಿಷ್ಠವಾಗಿ ವಾರಕ್ಕೊಮ್ಮೆ ಆದರೂ ಜೊತೆಗೆ ಬಂದು ಜೊತೆ ಕೂಡಿ ಭಕ್ತರ ಸಂಘದಲ್ಲಿ ಲೀಲೆಗಳನ್ನು ಶ್ರವಣ ಮಾಡುವಂತಹದ್ದು, ತತ್ವಗಳನ್ನು ಶ್ರವಣ ಮಾಡುವಂತಹದ್ದು. ಸೊ ಇಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡ್ರೆ ನಮಗೆ ಶೀಘ್ರವಾಗಿ ಭಗವಂತ ಅನ್ನೋದು ಪ್ರಾಪ್ತಿಯಾಗ್ತಾನೆ. ಸೊ ಈ ಸಂಕಲ್ಪ ನಾವು ಮಾಡಬೇಕಾಗಿದೆ. ಯಾವಾಗ ಜಗತ್ತು ಇಂತಹ ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತೆ, ಎಲ್ಲ ರೀತಿಯ ಭ್ರಮೆಗಳಿಂದ ಇವತ್ತು ಏನೇ ದಿವಸ ನಾನಾ ರೀತಿಯ ಯುದ್ಧಗಳಾಗ್ತಾ ಇದೆ, ಜನರ ಮನಸ್ಸಲ್ಲಿ ಆತಂಕ ಉಂಟಾಗ್ತಾ ಇದೆ, ಬೇರೆ ಬೇರೆ ದೇಶಗಳು ಒದ್ದಾಡ್ತಾ ಇದೆ. ಈ ಕೇವಲ ಈ ಚಿಂತನೆ ನಾನು ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ಇವ್ರು ಬೇರೆ ದೇವರು, ನಮ್ಮ ಬೇರೆ ದೇವರು ಇಲ್ಲ. ಎಲ್ಲರಿಗೂ ಒಬ್ಬನೇ ಭಗವಂತ ಹಾಗೂ ಎಲ್ಲರಿಗೂ ಒಂದೇ ಸಂದೇಶ ಕೊಟ್ಟಿರುವಂಥದ್ದು ಭಗವಂತನ ಪ್ರೀತಿಸು. ಯಾವಾಗ ಭಗವಂತನ ಪ್ರೀತಿಸ್ತಾನೆ ಆಗ ಭಗವಂತನ ಸಕಲ ಅಂಶಗಳನ್ನು ಪ್ರೀತಿಸ್ತಾನೆ. ಯಾವ ವ್ಯಕ್ತಿ ಭಗವಂತನ ಮೇಲೆ ಅಸೂಯೆ ಪಡ್ತಾನೆ ಅವರು ಎಲ್ಲರ ಮೇಲೆ ಅಸೂಯೆ ಪಡ್ತಾನೆ. ಸೊ ಎಲ್ಲ ಜನರು ಯಾರೆಲ್ಲ ಒದ್ದಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ, ಅವರು ಭಗವಂತನ ದ್ವೇಷಿಗಳು. ಭಗವಂತನ ದ್ವೇಷವೇ ಇಲ್ಲಿ ಒಬ್ಬರ ಮೇಲೆ ಅಸೂಯೆ ಭಾವನೆಯಾಗಿ ಅದು ಪ್ರಭಾವ ಬೀರುತ್ತೆ. ಯಾರು ಭಗವಂತನ ಪ್ರೀತಿಸ್ತಾರೆ ಸರ್ವೇ ಜನ ಸುಖಿನೋ ಭವಂತು. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ ಇವತ್ತಿನ ಶ್ಲೋಕದಿಂದ? ಅದು ಗರ್ಗ ಸಂಹಿತ. ಸೊ ಗರ್ಗ ಸಂಹಿತೆಯಲ್ಲಿ ಲೀಲೆಯನ್ನು ವಿವರಿಸಲಾಗಿದೆ. ಭಾಗವತಮಲ್ಲಿ ರುದ್ರಗೀತಾ ಅಂತಿದೆ. ಸೊ ರುದ್ರಗೀತೆಯಲ್ಲಿ ಶಿವ ರುದ್ರ ವಿಷ್ಣುವಿನ ಗುಣಗಾನ ಮಾಡ್ತಾನೆ. ಹಾಗೂ ಕೆಲವು ಭಕ್ತಾದಿಗಳಿಗೆ ಯಾರಿಗೆ ಉಪದೇಶ ಮಾಡ್ತಾರೆ ಅದರ ಜ್ಞಾಪಕ ಇದೆಯಾ? ರುದ್ರ ಯಾರಿಗೆ ಉಪದೇಶ ಮಾಡ್ತಾನೆ? 100 ಜನ ಒಟ್ಟಿಗೆ ತಪಸ್ಸೆ ಮಾಡಿರ್ತಾರೆ. ಅವರು ಪ್ರಚೇತರಿಗೆ ಶಿವ ಉಪದೇಶ ಮಾಡೋದು. ಪ್ರಚೇತರು ಜೀವನದ ಪರಿಪೂರ್ಣತೆ ಪಡಿಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ಶಿವ ಹೋಗಿ ಅವ್ರಿಗೆ ಹೇಳುವಂಥದ್ದು ಕೃಷ್ಣನ ಭಕ್ತಿ ಮಾಡಿ ಅಂತ. ಶಿವ ಹೇಳಿಲ್ಲ ನನ್ನ ಭಕ್ತಿ ಮಾಡಿ ಅಂತ ಹೇಳಿಲ್ಲ, ಕೃಷ್ಣನ ಮಂತ್ರ ಕೊಟ್ಟು ಕೃಷ್ಣ ಉಪದೇಶ ಮಾಡಿ ಅಂತ ಹೇಳ್ತಾನೆ.
ಸೊ ವೃಂದಾವನಕ್ಕೆ ಹೋದರೆ ಅಲ್ಲಿ ಶಿವನ ಒಂದು ಮಂದಿರ ಇದೆ, ಗೋಪೀಶ್ವರ ಮಹಾದೇವ್ ಅಂತ. ವೃಂದಾವನ ಮಥುರಾ ಜಿಲ್ಲೆಯಲ್ಲಿ ಗೋಪೀಶ್ವರ ಮಹಾದೇವ್. ಸೊ ಗೋಪಿಕರಿಗೆ ಅವನು ಒಡೆಯ ಗೋಪೀಶ್ವರ. ವೇದಗಳ ಪ್ರಕಾರ, ಕೃಷ್ಣರ ಅನುಯಾಯಿ ಪ್ರಕಾರ ಜನವರಿ 1ನೇ ಹೊಸ ವರ್ಷನ ಅಥವಾ ಮ್ಯಾಕ್ಸಿಮಮ್ ಹಿಂದೂ ಪರಂಪರೆಯ ಆಧಾರದ ಏನು ವಿಶ್ವಾಸ ಇಟ್ಟಿದ್ದ ಅದಕ್ಕೆ ಯುಗಾದಿ ಏನಪ್ಪ ಅಂದ್ರೆ ಹೊಸ ವರ್ಷ. ನಾವು ಯಾವುದನ್ನು ಫಾಲೋ ಕೃಷ್ಣ ಭಕ್ತರಿಗೆ ಪ್ರತಿ ದಿವಸವೂ ಕೂಡ ಹೊಸತನ. ಹೌದು, ಯಾವುದನ್ನು ಹೊಸದು ಪ್ರತಿ ದಿವಸ ಹೊಸದೇ. ಆದರೆ ಲೋಕದ ದೃಷ್ಟಿಯಿಂದ ಕೆಲವೊಂದು ಲೆಕ್ಕಾಚಾರಕ್ಕೋಸ್ಕರ ಅವರು ಒಂದನ್ನು ಹೊಸ ವರ್ಷ ಅಂತ ಮಾಡಿದ್ದಾರೆ. ಋಷಿಗಳು ಒಂದು ಚಕ್ರ, ಋತುಗಳು ಪರಿವರ್ತನೆಗೊಳ್ಳುತ್ತೆ. ಚೈತ್ರ ಮಾಸ ಹೀಗೆ ಒಂದೊಂದು ಮಾಸಗಳು ಹೋಗ್ತಾ ಅದು ಉತ್ತರಾಯಣ ಶುರು ಆಗ್ತಾ ಇದೆ. ಉತ್ತರಾಯಣದಲ್ಲಿ ಶ್ರೇಷ್ಠವಾದದ್ದು ಬೆಳಕಿದೆ, ಎಲ್ಲ ಹೂಗಳು ಬಿಡುತ್ತೆ, ಹಣ್ಣುಗಳು ಬಿಡುತ್ತೆ. ಸೊ ಅದರಿಂದ ಇದು ಹೊಸತನ ಬರ್ತಾ ಇರೋ ಕಾರಣ ಅದು ಹೊಸ ವರ್ಷ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಶುರು ಮಾಡಿ ಮತ್ತು ಮಳೆಗಾಲ, ಚಳಿಗಾಲ ಇದಾಗಿ ತಿರ್ಗಾ ಒಂದು ಚಕ್ರ ಮುಗಿಯುತ್ತೆ. ಅದು ಹೊಸ ವರ್ಷ ಅಂಥೇಳಿ ಅವರೊಂದು ಲೆಕ್ಕಾಚಾರಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಇನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಹುಟ್ಟಿದ ಹಬ್ಬವು ಕೂಡ ಹೊಸ ವರ್ಷ. ಯಾಕೆಂದರೆ ಒಂದು ವರ್ಷದಲ್ಲಿ ಅವನ ದೇಹದ ಪ್ರತಿಯೊಂದು ಸೆಲ್ಸ್ ಏನಿದೆ ಇದೆಲ್ಲವೂ ಕೂಡ ಬದಲಾಗುತ್ತೆ. ಪ್ರತಿ 6 ತಿಂಗಳಿಗೆ ಎಷ್ಟೋ ಇದಕ್ಕೆ ಚೇಂಜ್ ಆಗ್ತಾಯಿದೆ. ಸೊ ಅವನಿಗೆ ಹೊಸ ಹೊಸ ಶರೀರಗಳು ಪ್ರಾಪ್ತಿ ಆಗ್ತಾಯಿದೆ. ಸೊ ಅದು ಹೊಸತನವೇ, ಹೊಸ ಶರೀರ ಸಿಕ್ಕಿದೆ. ಹಾಗೆ ಪಾಶ್ಚಾತ್ಯ ದೇಶದವರು ತಮ್ಮ ಒಂದು ಕೆಲಸದ ಇದರಲ್ಲಿ ಒಂದು ಕ್ಯಾಲೆಂಡರ್ ಚೇಂಜ್ ಮಾಡ್ತಾರೆ. ಇದು ಒಂದು ವರ್ಷ, ಹಾಗೆ ಒಂದು ವರ್ಷ ಕಳೀತು. ಸೊ ಇದನ್ನ ಒಂದು ಹೊಸ ಶುರು ಆಗುತ್ತೆ, ಲೆಕ್ಕಾಚಾರ ಮಾಡ್ತಾರೆ. ಈ ವರ್ಷದ ಮುಂದಿನ ವರ್ಷ ಲಾಭ ನಷ್ಟ ಹೆಂಗೆ ಇರಬೇಕು. ಸೊ ಹೀಗೆ ಬೇರೆ ಬೇರೆ ಜನ ಒಂದು ತಮ್ಮ ಲೆಕ್ಕಾಚಾರಕ್ಕೋಸ್ಕರ ಒಂದು ಬೇರೆ ಬೇರೆ ರೀತಿಯ ಲೆಕ್ಕಾಚಾರ ಮಾಡಿದ್ದಾರೆ. ಆದರೆ ಪ್ರತಿ ದಿವಸವೂ ಭಕ್ತರಿಗೆ ಹಬ್ಬದ ದಿವಸ ಭಕ್ತಾದಿಗಳು ಪ್ರತಿ ದಿವಸ ಪ್ರಯತ್ನ ಮಾಡ್ತಾರೆ, ಯಾವ ಒಂದು ಕಾರಣದಿಂದ ನಾನು ಕೃಷ್ಣನ ಆರಾಧನೆ ಮಾಡಬಹುದು. ಸೊ ಅದಕ್ಕೆ ಗೋಪಿಕಾಸ್ತಿಯರು ಕೆಲವೊಮ್ಮೆ ಹೂ ಬಿಟ್ಟಾಗ ಪುಷ್ಪಾಭಿಷೇಕ ಅಂತ ಮಾಡ್ತಾರೆ. ಅವ್ರಿಗೇನಿಲ್ಲ, ಎಲ್ಲ ಹೊಸ ಹೂ ಬಿಡ್ತು, ಕಿತ್ಕೊಂಡ್ಬಂದರು, ಕೃಷ್ಣನಿಗೆ ಅಭಿಷೇಕ ಮಾಡಿದ್ರು. ಸ್ವಲ್ಪ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು, ಒಂಥರ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಉಯ್ಯಾಲೆ ಉತ್ಸವ ಮಾಡೋಣ ಅಂಥೇಳಿ ಝೂಲನ್ ಯಾತ್ರಾ ಅಂತ, ಝೂಲನ್ ಯಾತ್ರಾ ಉಯ್ಯಾಲೆ ಸೇವೆ ಮಾಡ್ತಾರೆ. ಹಣ್ಣುಗಳು ಬಿಡ್ತು, ಸೊ ಹಣ್ಣುಗಳನ್ನು ತೊಗೊಂಬಂದು ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಸೊ ಏನೂ ಇಲ್ಲ, ಆಯಿತು ಸಿಹಿ ತಿಂಡಿ ಮಾಡಿ ಸಿಹಿ ತಿಂಡಿ ಅರ್ಪಣೆ ಮಾಡೋಣ. ಸೊ ಅದೊಂದು ಹಬ್ಬ, ಮಧುರೋತ್ಸವ ಅಂತ ಹೇಳ್ತಾರೆ. ಒಂದ್ಸಲ ಕೃಷ್ಣ ಫಲಢೋಲ ಉತ್ಸವ. ಸುಮ್ಮನೆ ಆಯಿತು, ಕೃಷ್ಣನ ದೋಣಿಯಲ್ಲಿ ಕರ್ಕೊಂಡು ಹೋಗೋಣ, ರಾಧಾಕೃಷ್ಣನ ದೋಣಿಯಲ್ಲಿ ಕರ್ಕೊಂಡು ಹೋಗಿ ವಿಹಾರ ಮಾಡ್ತಾರೆ. ಸೊ ಹೀಗೆ ಭಕ್ತರು ಪ್ರತಿ ದಿವಸ ಒಂದು ನೆಪ ಏನೋ ಒಂದು ಬೇಕು ಕೃಷ್ಣನ ಆರಾಧನೆ ಮಾಡಲಿಕ್ಕೆ. ಸೊ ದಕ್ಷಿಣ ಭಾರತದಲ್ಲೂ ಕೂಡ ನಾನಾ ಮಂದಿರಗಳಲ್ಲಿ ನಾನಾ ಸೇವೆಗಳಾಗುತ್ತೆ. ಒಂದು ದಿವಸ ಆನೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಸಲ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಕುದುರೆ ಮೇಲೆ ಕೂರಿಸ್ಕೊಂಡು ವಿಹಾರ ಮಾಡ್ತಾರೆ. ಸೊ ಹಾಗೆ ಕೃಷ್ಣನನ್ನು ಆವಾಗ ಅಲಂಕಾರ ಮಾಡ್ತಾರೆ, ಸೈನಿಕನಾಗಿ ರಾಜನಾಗಿ ಅವನು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಸೊ ಹೀಗೆ ಪ್ರತಿಯೊಂದು ದಿವಸವೂ ಹಬ್ಬವೇ, ಪ್ರತಿಯೊಂದು ದಿವಸ ಉತ್ಸವವೇ, ಪ್ರತಿಯೊಂದು ದಿವಸವೂ ಹೊಸತನವೇ. ಕೃಷ್ಣನು ಕೂಡ ನವಯೌವನ, ಯಾವಾಗಲೂ ನವಯೌವನ. ಸೊ ಈ ಭಾವನೆ ಕೃಷ್ಣ ಭಕ್ತರಿದ್ದು. ಹರೇ ಕೃಷ್ಣ. ಬಾಣ ಕವಿಗಳು ಇವರು ಬಾಣಾಸುರ ದ್ವಾಪರಯುಗದಲ್ಲಿದ್ದರು. ಉಷಯ ತಂದೆ, ಉಷಾಳನ್ನು ಅನಿರುದ್ಧ ವಿವಾಹಿತನಾಗ್ತಾನೆ. ಸೊ ಬಾಣಾಸುರ ಇವಾಗ ಅಸ್ಸಾಂ ಏನಿದೆ ಅಲ್ಲಿ ಅವನು ಆಳ್ವಿಕೆ ಮಾಡ್ತಾ ಇದ್ದ ದ್ವಾಪರ ಯುಗದಲ್ಲಿ.
ಯಾರು? ಫಾಲೋವರ್ಸ್, ಹಾಂ ಹಾಂ, ಆಮೇಲೆ ಭಕ್ತರು. ಓಕೆ, ಏನಂತ? ಎರಡು ಒಂದೇನೆ. ಇಂಗ್ಲೀಷಲ್ಲಿ ಫಾಲೋವರ್ ಅಂತಾರೆ, ಸಂಸ್ಕೃತದಲ್ಲಿ ಭಕ್ತರು ಅಂತಾರೆ. ಭಕ್ತಿಯಲ್ಲಿ ವಿಭಾಗಗಳಿದೆ. ಕೆಲವರು ತಮಗೆ ಏನು ಇಚ್ಛೆ ಆಗುತ್ತೆ ಅದನ್ನು ಫಾಲೋ ಮಾಡ್ತಾರೆ, ಕೆಲವರು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ತಾರೆ. ಏನೆಲ್ಲ ಕೊಟ್ಟಿದ್ದಾರೆ ಫಾಲೋ ಮಾಡುವಂಥವರು ಶುದ್ಧವಾದ ಭಕ್ತರು. ತಮಗೇನು ಸರಿ ಅನ್ಸೋದನ್ನು ಫಾಲೋ ಮಾಡುವಂಥವ್ರು ಮಿಶ್ರಿತ ಭಕ್ತರು. ಭಕ್ತರು ಕ್ರಮೇಣವಾಗಿ ಶುದ್ಧ ಭಕ್ತಿಗೆ ಏರಬೇಕು. ಶುದ್ಧವಾದ ಭಕ್ತರು ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮ ಅಧಿಕಾರಿ. ಹರೇ ಕೃಷ್ಣ. ಕಂತರಾಜ್ ಶ್ರೀಮದ್ ಭಾಗವತಂ ಕಿ